Dear students, I would like to welcome all of you to Cbse Guru. ಸರಿ, ಇವತ್ತು ಸ್ವಲ್ಪ ಈ ಮಳೆ ಬರೋ ರೀತಿ ಇರೋದ್ರಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಭಾಳ ಇದೆ. ಕರೆಕ್ಟ್ ಟೈಮ್ಗೆ ಸ್ವಲ್ಪ ಅನ್ಎಕ್ಸ್ಪೆಕ್ಟೆಡ್ ಡಿಸ್ಟರ್ಬೆನ್ಸಸ್ ಆರ್ ಅಕರಿಂಗ್ ಮೋರ್. ಜೊತೆಗೆ ಲೈಟ್ ಸಹ ಸ್ವಲ್ಪ ಕಡಿಮೆ ಇದೆ ಇವತ್ತು, ಹಾಗಾಗಿ ಕ್ಲಾರಿಟಿ ಸ್ವಲ್ಪ ಕಡಿಮೆ ಇರುತ್ತೆ. ಹಾಗಾಗಿ ಸೊ ಐ ರಿಕ್ವೆಸ್ಟ್ ಆಲ್ ಆಫ್ ಯು ಟು ರೈಸ್ ದ ಕ್ವಾಲಿಟಿ ಆಫ್ ದ ವಿಡಿಯೋ ಎಸ್ಪೆಷಲಿ ಫಾರ್ ಟುಡೇ. ಆ್ಯಂಡ್ ದೆನ್ ಯಾಕಂದ್ರೆ ಲೈಟ್ ಕಡಿಮೆ ಇದೆ, ಲೈಟ್ ಕಡಿಮೆ ಇದ್ರೆ ಎಷ್ಟು ತೊಂದರೆ ಆಗುತ್ತೆ ನೋಡ್ರಿ. ಯಾಕೆ ಮಾತಾಡ್ತೀನಿ ಅಂದರೆ ಟುಡೇ ವಿ ಆರ್ ಡಿಸ್ಕಸಿಂಗ್ ಅಬೌಟ್ light, reflection and refraction. It is there in physics, in 10th standard state and Cbse. In both, this lesson is there. That is because state and Cbse, both the boards are following the same NCERT syllabus. ಹಾಗಾಗಿ ನಾವು ಏನೇ ಲೆಸನ್ಗಳನ್ನು ಮಾಡಿದ್ರು ಸಹ ಸ್ಟೇಟ್ ಮತ್ತು Cbse ಇಬ್ಬರಿಗೂ ಸಹ ಅನುಕೂಲ ಆಗುತ್ತೆ. ಸ್ನೇಹಿತರೆ, ಇವತ್ತು ನಾವು ಸ್ಟಾರ್ಟ್ ಮಾಡ್ತಿರೋವಂಥದ್ದು ಫಿಸಿಕ್ಸ್. ಈ ಫಿಸಿಕ್ಸ್ನ ಯಾಕೆ ತಗೊಂಡೆ ಅಂದರೆ ಆ್ಯಕ್ಚುಲಿ ಐ ವಾಸ್ having more preparation for chemistry. I felt I would have continued with chemistry. ಹಂಗೆ ಅನ್ಕೊಂಡೆ. ಆದರೆ ಫೇಸ್ಬುಕ್ನಲ್ಲಿ ಪೋಲ್ ಮಾಡಿದಾಗ ಹಂಡ್ರೆಡ್ಸ್ ಆಫ್ ಪೀಪಲ್ ದೇ ಹ್ಯಾವ್ ವೋಟೆಡ್. ಭಾಳ ಜನ ವೋಟ್ ಮಾಡಿದರು. ವೋಟ್ ಮಾಡಿದ ಮೇಲೆ 54% votes were given for first lesson of physics. So I thought of starting physics lesson. That is light, reflection and refraction. ಓಕೆ, ಇದಕ್ಕೆ ಹೋಗೋದಕ್ಕಿಂತ ಮೊದಲು ನಿನ್ನೆ ನಾವು ಕಲ್ತಿದ್ದನ್ನು ಸ್ವಲ್ಪ ರಿಕ್ಯಾಪ್ಚುಲೇಟ್ ಮಾಡಬೇಕು. ಪ್ರತಿದಿನ ಅದನ್ನು ಮಾಡ್ತೀವಿ, ಮಾಡಿದಾಗ ಪಕ್ಕ ನೆನಪುಳಿಯುತ್ತೆ. ನಿನ್ನೆ ನಾವು ಕಲ್ತಂಥದ್ದೇನು? ಪ್ರೋಸೆಸ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಇನ್ ಪ್ಲಾಂಟ್ಸ್. ಇಲ್ಲಿ ಪ್ಲಾಂಟ್ಸ್ನಲ್ಲಿ ಎರಡು ರೀತಿಯ ಟ್ರಾನ್ಸ್ಪೋರ್ಟೇಷನ್ ಆಗ್ತದೆ. ಅದು ಏನು? 2 types of transportation takes place in plants. What is that? First transportation is transportation of water. Second type of transportation is transportation of food prepared in photosynthesis and then other materials. Okay, which conductive tissue or vascular tissue transports water? Water is transported by xylem. Xylem tissue transports water. What are the 2 types of transportation modes which occur in transportation of water in plants? Bega heli, ಎರಡು type. First one, transportation of water by root pressure. By root pressure, water is transported. ಅದು ಹೀಗೆ ರೂಟ್ಸಿನ ಹತ್ರ ಇರುವಂಥ ಅಯಾನ್ಗಳನ್ನು, ಆ ಸಾಯಿಲ್ನಲ್ಲಿ ಇರುವಂಥ ಅಯಾನ್, ರೂಟ್ attracts the ions which are the root. Okay, are root cells. When those ions are attracted or when they come near the root, then there will be the place of more concentration. There will be more concentration. Then what happens? Difference of concentration. What is the difference of concentration? Root hatra ion ಬಂದ್ರಿಂದ ಏನಾಯ್ತು? ಕಾನ್ಸಂಟ್ರೇಷನ್ ಹೆಚ್ಚಿಗೆ ಆಯಿತು. ಈ ರೀತಿ ಆದಂಥ ಕಾನ್ಸಂಟ್ರೇಷನ್ ಭಾಳ ಕಾನ್ಸಂಟ್ರೇಷನ್ ಹೆಚ್ಚಿಗೆ ಆಗೈತಿ, ನಾವು ಅದನ್ನ ಕಡಿಮೆ ಮಾಡಬೇಕು ಅಂತಂದೇಳಿ ವಾಟರ್ ಜಿಗ್ 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 ಅಂತ ಈ ಕಡೆಗೆ ಎಂಟರ್ ಆಗುತ್ತೆ. ವೆನ್ ವಾಟರ್ ಎಂಟರ್ಸ್ ರೂಟ್, ದೆನ್ ಇಟ್ ಫೈಂಡ್ಸ್ ದಟ್ ದೇರ್ ಈಸ್ ಎ ಲೆಸ್ ಪ್ರೆಷರ್ ಆಫ್ ಆರ್ ಲೆಸ್ ಕಾನ್ಸಂಟ್ರೇಷನ್ ಆಫ್ ವಾಟರ್ ಟು ಅಪರ್ ಪಾರ್ಟ್ ಆಫ್ ದ. ಹಾಗಾಗಿ ಅಲ್ಲಿ ವಾಟರ್ ಮಾಲಿಕ್ಯೂಲ್ಸ್ ಮೇಲೆ 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 ಹೋಗ್ತಾ ಹೋಗುತ್ತೆ. ಇದು ರೂಟ್ ಪ್ರೆಷರ್ ಇಂದ ಆಗಿದ್ದು. ದೆನ್ ಸೆಕೆಂಡ್ ಟೈಪ್ ಟ್ರಾನ್ಸ್ಪಿರೇಷನ್. ಟ್ರಾನ್ಸ್ಪಿರೇಷನ್ ಇಸ್ ದ ಪ್ರೋಸೆಸ್ ಆಫ್ ಲಾಸ್ ಆಫ್ ಎಕ್ಸೆಸ್ ವಾಟರ್ in the form of vapor through
stomata. ಇದನ್ನು ನೋಡಿದ್ವಿ. ನೆಕ್ಸ್ಟ್, food and other materials from leaf are transported through phloem. This process is called as active transportation. What do you mean by active transportation? Active transportation is a way of transporting food and other required materials from leaf to other parts of the plant by using energy. ಯಾವ ರೀತಿ ಎನರ್ಜಿ ಯೂಸ್ ಮಾಡುತ್ತೆ? ಬೈ ಯೂಸಿಂಗ್ ATP ಮಾಲಿಕ್ಯೂಲ್ಸ್. ಸುಕ್ರೋಸ್ ಇಸ್ ಸೆಂಟ್ ಟು ವಾಟರ್ ವಿಚ್ ಇಸ್ ಫ್ಲೋಯಿಂಗ್ ಇನ್ ಫ್ಲೋಯಮ್. ಫ್ಲೋಯಮ್ನಲ್ಲಿರುವಂಥ ನೀರಿನಲ್ಲಿ ಸುಕ್ರೋಸ್ ಅನ್ನು ಕಳಿಸಿದಾಗ ATP ಮಾಲಿಕ್ಯೂಲ್ಸ್ ಅನ್ನು ಕೊಟ್ಟು ಅವಾಗ ಏನಾಗುತ್ತೆ, ಕೆಳಗಡೆ ಅವಾಗ ಕಾನ್ಸಂಟ್ರೇಷನ್ ವೇರಿಯೇಷನ್ ಆಗುತ್ತೆ. ಎಲ್ಲಿ ಕಾನ್ಸಂಟ್ರೇಷನ್ ಆಫ್ ವಾಟರ್ ಇನ್ phloem and concentration of water in cell will be different. As there will be less concentration of water in phloem, then water from the photosynthesized area and the area where there is photosynthesized materials are there. ಆ ಸೆಲ್ಲಿಂದ ಅಲ್ಲಿ ಕಾನ್ಸಂಟ್ರೇಷನ್ ಆಫ್ ವಾಟರ್ ಹೆಚ್ಚಿರೋದ್ರಿಂದ ಫ್ಲೋಯಮ್ ಕಡೆಗೆ ಅದೆಲ್ಲ ಬರುತ್ತೆ. ಬಂದಾಗ ಅದರ ಜೊತೆ ಎಲ್ಲ ಫುಡ್ ಮೆಟೀರಿಯಲ್ ಅಂಡ್ ಅದರ್ ಮೆಟೀರಿಯಲ್ಸ್ ದೇ ವಿಲ್ ಆಲ್ಸೋ ಬಿ ಟ್ರಾನ್ಸ್ಫಾರ್ಮ್ ಟು ಫ್ಲೋಯಮ್. ದೆನ್ ಇಟ್ ಇಸ್ ಸೆಂಟ್ ಟು ಆಲ್ ದ ಪಾರ್ಟ್ಸ್ ವೇರ್ ಇಟ್ ಈಸ್ ನೀಡೆಡ್. ಓಕೆ, ಇದರ ನಂತರ ನಾವು ನೋಡಿದ್ದೇನು, ಎಕ್ಸ್ಕ್ರೀಷನ್. ವಾಟ್ ಈಸ್ ನೆಫ್ರಾನ್? ಯಾಕಂದ್ರೆ ನಾನೀಗ ಅದನ್ನು ಪೂರ್ತಿ ಕಂಪ್ಲೀಟ್ ಆಗಿ ಲೆಸನ್ ಪೂರ್ತಿ ರಿವೈಸ್ ಮಾಡಿದ್ರೆ ಇವತ್ತಿನ ಕಾನ್ಸೆಪ್ಟನ್ನು ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ವಾಟ್ ಈಸ್ ನೆಫ್ರಾನ್? ನೆಫ್ರಾನ್ ಇಸ್ ದ ಬೇಸಿಕ್ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಫಿಲ್ಟರಿಂಗ್ ಯೂನಿಟ್ ಆಫ್ ಕಿಡ್ನಿ is called as nephron. In nephron, what is the place or what is the part which does the filtration? ಅದನ್ನು ನೋಡ್ಕೋಬೇಕು ನೀವು. ಜೊತೆಗೆ ವಾಟ್ ಈಸ್ ವೇರ್ ಇಟ್ ಈಸ್ ಲೊಕೇಟೆಡ್ ಅಂತಹ ಫಿಲ್ಟರಿಂಗ್ ಆರ್ಗನ್ ಏನದು ಪಾರ್ಟ್, ಇಟ್ ಈಸ್ ಲೊಕೇಟೆಡ್ ಇನ್ Bowman's capsule. And then what are the steps of filtration or what are the steps of functioning of nephron? ಇವುಗಳನ್ನು ಸಹ ಸರಿಯಾಗಿ ನೆನ್ಪಿಟ್ಕೊಳ್ಳ್ರಿ. 3 ಬರುತ್ತೆ, ಅದನ್ನು ನೆನ್ಪಿಟ್ಕೊಳ್ಳಿ. ಜೊತೆ ನೆಫ್ರಾನ್ ಮತ್ತು ಈ ಆಲ್ವಿಯೋಲೈ ಇದನ್ನ ಕಂಪೇರ್ ಮಾಡಿ ಹೇಳಿದ್ದೆ, ಅದನ್ನ. ಅಂಡ್ ದೆನ್ ಹೌ ರಿಮೂವಲ್ ಆಫ್ ವೇಸ್ಟ್ ಮಟೀರಿಯಲ್ಸ್ ಆರ್ ಟಾಕ್ಸಿಕ್ ಮಟೀರಿಯಲ್ಸ್ ಆರ್ ಎಕ್ಸ್ಕ್ರೀಷನ್, how it takes place in plants or what are the different modes in which excretion takes place in plants. ಇದು ಸಹ ನಿನ್ನೆ ನಾವು ಕವರ್ ಮಾಡಿದಂಥ ಕಾನ್ಸೆಪ್ಟ್. ಸ್ನೇಹಿತರೆ, ಈಗ ಅವೆಲ್ಲವುಗಳನ್ನು ಒಂದ್ಸಾರಿ ನೀವು ರಿವೈಸ್ ಮಾಡ್ಕೊಳ್ರಿ, ನೆನ್ಪು ಮಾಡ್ಕೊಳ್ರಿ. ಈಗ ನಾವು ಸ್ಟಾರ್ಟ್ ಮಾಡೋದು ಯಾವುದು? ಫಿಸಿಕ್ಸ್ನಲ್ಲಿರುವಂಥ ಲೆಸನ್ ಲೈಟ್. ಲೈಟ್ ಬಗ್ಗೆ ಪಾಠ ಮಾಡಬೇಕಾದ್ರೆ ಸ್ವಲ್ಪ ಲೈಟ್ ಕಡಿಮೆ ಇದೆ. ಯಾಕಂದ್ರೆ ಯಾಕೆ ಸ್ವಲ್ಪ ಇವತ್ತು ನಿನ್ನೆಕ್ಕಿಂತ ಕಡಿಮೆ ಲೈಟ್ ಇದೆ ನೀವೇ ಹೇಳ್ರಿ? ಇನ್ ಡೇ ಟೈಮ್ the major source of energy is sunlight. ಹಾಗಾಗಿ ಆ ಸನ್ಲೈಟ್ ಕಡಿಮೆ ಇರೋದ್ರಿಂದ ಕ್ಲಾರಿಟಿನೂ ಕಡಿಮೆ ಇದೆ, ಹೌದಾ? ಇದಿನ್ನು ಬೇಕು. ಆ ಕಡೆ ಈ ಕಡೆ ಲೈಟ್ ಹಾಕಿದ್ದೀನಿ, ಆದ್ರೂ ಇಷ್ಟು ಲೈಟ್ ಐತೆ. ಅವು ಎರಡು ಲೈಟ್ ಆಫ್ ಮಾಡಿ ಬಾಗಿಲು ಹಾಕೊಂಡು ಎಲ್ಲ ನಾವು ಕೂತ್ಕೊಂಡ್ಬಿಟ್ರೆ, ಇಫ್ ವಿ ಸಿಟ್ ಇನ್ ಡಾರ್ಕ್ ರೂಮ್, ಕ್ಯಾನ್ ವಿ ಸಿ ಎನಿಥಿಂಗ್? ದ ಸೇಮ್ ಪರ್ಸನ್ ವಿಲ್ ಬಿ ದೇರ್. ಐ ವಿಲ್ ಬಿ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ. This camera stand will be there, board will be there, everything will be there in the same position. Then also we can't see anything. Why? Because of absence of one important energy which enables us to see. ಯಾಕೆ ಎಲ್ಲ ಡಾರ್ಕ್ ರೂಮ್ನಲ್ಲಿ ಏನು ಕಾಣಲ್ಲ ಅಂದರೆ ಅಲ್ಲಿ ಒಂದು ಇಂಪಾರ್ಟೆಂಟ್ ಎನರ್ಜಿ ಬೇಕು. ಆ ಎನರ್ಜಿ ಇಲ್ಲ. ಯಾವ ಎನರ್ಜಿ? ನಮ್ಮನ್ನು ನೋಡೋದಕ್ಕೆ ಅಲೋ ಮಾಡುವಂಥ ಎನರ್ಜಿ, ಎನೇಬಲ್ ಮಾಡುವಂಥ ಎನರ್ಜಿ ಯಾವುದದು? ಲೈಟ್. ಅದೇ ಲೈಟ್ ಬಗ್ಗೆ ಇವತ್ತು ನಾವೀಗ ಸ್ಟಡಿ ಮಾಡ್ತಾ ಇರೋದು. ಸ್ನೇಹಿತರೆ, whenever we move in our street or whenever we will be there in our room, in all the places we see so many objects, so many things. All of those are visible to us because there is the presence of light. If there is no presence of light, if light is not there, we cannot see anything. ಹೌದಾ? ಹಾಗಾದ್ರೆ ಒಂದು ಕ್ವಶನ್ ಕೇಳ್ಬೋದು. ಫಸ್ಟ್ ಲೈಟ್ ಅನ್ನ ಏನಂದ್ವಿ? ವಾಟ್ ಈಸ್ ಲೈಟ್? ಲೈಟ್ ಈಸ್ ಎ ಫಾರ್ಮ್ ಆಫ್ ಎನರ್ಜಿ. ಇಷ್ಟೇ ಬರೀತೀರಿ ಬಹಳ ಜನ, ಲೈಟ್ ಇಸ್ ಎ ಫಾರ್ಮ್ ಆಫ್ ಎನರ್ಜಿ ಅಂದ್ರೆ ಆಗಲ್ಲ. ಸಮ್ ಟೈಮ್ಸ್ ಕ್ವಶನ್ ವಿಲ್ ಬಿ ಆಸ್ಕ್ಡ್ ಇನ್ ಲೋಯರ್ ಕ್ಲಾಸಸ್, ವಾಟ್ ಈಸ್ ಎಲೆಕ್ಟ್ರಿಸಿಟಿ? ಎಲೆಕ್ಟ್ರಿಸಿಟಿ ಈಸ್ ಎ ಫಾರ್ಮ್ ಆಫ್ ಎನರ್ಜಿ.
ವಾಟ್ ಈಸ್ ಸೌಂಡ್? ಸೌಂಡ್ ಇಸ್ ಅ ಫಾರ್ಮ್ ಆಫ್ ಎನರ್ಜಿ. ತಮ್ಮ ಯಾವ ಫಾರ್ಮ್ ಅಂತ ಹೇಳ್ಬೇಕು? ಇಟ್ ಇಸ್ ಅ ಫಾರ್ಮ್ ಆಫ್ ಎನರ್ಜಿ ಫಾರ್ ವಿಚ್ ಇಟ್ ಈಸ್ ಯೂಸ್ಡ್. It is a light is a form of energy which is used for or which enables us to see. Okay, ಹಾಗಾದ್ರೆ ಫಾರ್ಮ್ ಆಫ್ ಎನರ್ಜಿ ಅಂತ ಯಾವ ರೀತಿ ಹೇಳ್ತೀರಿ? ಜಸ್ಟಿಫೈ ಲೈಟ್ ಇಸ್ ಅ ಫಾರ್ಮ್ ಆಫ್ ಎನರ್ಜಿ ಅಂತ ಕೊಟ್ಟರೆ ಏನು ಹೇಳ್ತೀರಿ? If you compare, if you apply the same knowledge to your first lesson of chemistry, when silver chloride is kept in the open space, because of the light energy, what happens? There takes place chemical reaction. ಅದೇ ನೀವು ಬಯಾಲಜಿಗೆ ಬಂದ್ರೆ ಫೋಟೋಸಿಂಥಸಿಸ್ ಆಯ್ತು. ಅಲ್ಲಿ ನೋಡ್ರಿ, ಸೋಲಾರ್ ಎನರ್ಜಿ ಈಸ್ ಕ್ಯಾಪ್ಚರ್ಡ್ ಅಂಡ್ ಕನ್ವರ್ಟೆಡ್ ಇನ್ ಟು ಕೆಮಿಕಲ್ ಎನರ್ಜಿ. ಸೊ ವಿ ಕ್ಯಾನ್ ಸೇ ಲೈಟ್ ಇಸ್ ಅ ಫಾರ್ಮ್ ಆಫ್ ಎನರ್ಜಿ. ಈ ರೀತಿನೂ ಸಹ ನಾವು ಇದನ್ನ ಅಪ್ಲೈಡ್ ಆಗಿ ಕ್ವಶನ್ ಕೊಟ್ಟರು ಸೂಪರ್ ಆಗಿ ಆನ್ಸರ್ ಬರೀಬಹುದು. ಸ್ನೇಹಿತರೆ, ಲೈಟ್ ಇಸ್ ಅ ಫಾರ್ಮ್ ಆಫ್ ಎನರ್ಜಿ ವಿಚ್ ಎನೇಬಲ್ಸ್. ಈಗ ನೀವು ಅನ್ಬೋದು ಲೈಟ್ ಇದೆ, ಲೈಟ್ ಇಲ್ಲ ಅಂದ್ರೆ ಕಾಣಲ್ಲ ಅಂತ ಹೇಳಿದ್ರಿ. ನಾವು ಯಾವುದೋ ಒಂದು ಡಬ್ಬಿಯ ಕೆಳಗಡೆ ಆ ಕಡೆ ಮೂಲೆಯಲ್ಲಿ ಒಂದ್ ಕಡೆ ಲೈಟ್ ಹಾಕಿದ್ವಿ, ಅಲ್ಲಿ ಲೈಟ್ ಇದೆ, ನಮಗೆ ಯಾಕೆ ಅದು ಕಾಣ್ತಾ ಇಲ್ಲ ಅಂದ್ರೆ, ದೋ ಲೈಟ್ ಈಸ್ ದೇರ್, ದೆನ್ ಆಲ್ಸೋ ವೆನ್ ಲೈಟ್ ಫಾಲ್ಸ್ ಆನ್ ಸಮ್ ಆಬ್ಜೆಕ್ಟ್, ದಟ್ ಆಬ್ಜೆಕ್ಟ್ ಶುಡ್ ರಿಫ್ಲೆಕ್ಟ್. ಏನಾಗಬೇಕು? ಆ ಆಬ್ಜೆಕ್ಟ್ ಶುಡ್ ರಿಫ್ಲೆಕ್ಟ್, ದಟ್ ಆಬ್ಜೆಕ್ಟ್ ಶುಡ್ ರಿಫ್ಲೆಕ್ಟ್ ದಟ್ ಲೈಟ್. ಹ್ಯಾವ್ ಅಂಡರ್ಸ್ಟುಡ್? ವೆನ್ ಎವರ್ ಲೈಟ್ ಈಸ್ fallen on any object, that will be reflected. If that reflected light falls on our eyes, ಆ ಲೈಟ್ ಏನಾದರೂ ನಮ್ಮ ಕಣ್ಣಿನ ಮೇಲೆ ಬಿತ್ತು ಅಂದ್ರೆ, ನಮ್ಮ ಕಣ್ಣಿಗೆ ಬಿತ್ತು ಅಂದ್ರೆ ಆ ರಿಫ್ಲೆಕ್ಟೆಡ್ ರೇಸ್, ದೆನ್ ವಿ ಕ್ಯಾನ್ ಸಿ ದಟ್ ಆಬ್ಜೆಕ್ಟ್. ಅರ್ಥ ಆಯ್ತಾ? ವೆನ್ ಲೈಟ್ ಫಾಲ್ಸ್ ಆನ್ ಎನಿ ಆಬ್ಜೆಕ್ಟ್ ಅಂಡ್ ರಿಫ್ಲೆಕ್ಟ್ಸ್ ದ ಲೈಟ್ ವಿಚ್ ಹ್ಯಾಸ್ ಬೀನ್ fallen on it, if that light enters to our eyes, then we can see that object. Otherwise we cannot see that object. ಸ್ನೇಹಿತರೆ, ಈಗ ನಾವು ಆಬ್ಜೆಕ್ಟ್ 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 ಅಂತ ರಿಪೀಟ್ ಮಾಡ್ತಿದ್ವಿ. ಯಾಕಂದ್ರೆ ಈ ಲೆಸನ್ ಅನ್ನು ಪರ್ಫೆಕ್ಟ್ ಮಾಡ್ಕೋಬೇಕಂದ್ರೆ ಒಂದಿಷ್ಟು ಬೇಸಿಕ್ ಕಾನ್ಸೆಪ್ಟ್ಗಳನ್ನು ನೀವು ಕಲಿಬೇಕು. ಹಾಗಾಗಿ ಈ ಫಿಸಿಕ್ಸ್ ಲೆಸನ್ಗಳು ಸ್ವಲ್ಪ ಲೆಂತ್ ಬೇರೆ ಲೆಸನ್ಗಿಂತ ಹೆಚ್ಚಿಗೆ ಅನಿಸಿದ್ರು ಸಹ, ಮೋರ್ ಎಕ್ಸ್ಪ್ಲನೇಷನ್ ಅನಿಸಿದ್ರು ಸಹ ದಯವಿಟ್ಟು ಕೇಳಿ, ದಯವಿಟ್ಟು ತಿಳ್ಕೊಳ್ರಿ, ಬೇಜಾರು ಮಾಡ್ಕೋಬೇಡಿ. ಈಗ ಫಸ್ಟ್ ಆಬ್ಜೆಕ್ಟ್ ಅಂದ್ರೆ ಏನು? ಆಬ್ಜೆಕ್ಟ್ ಇನ್ ಇಂಗ್ಲಿಷ್ ಗ್ರಾಮರ್ ಇಸ್ ಡಿಫ್ರೆಂಟ್, object in this physics is different, especially object which is associated to this concept light, it is completely different. Object associated to light andre ಏನು ಅಂದ್ರೆ, anything that gives out light, anything that gives out light rays. It may be of its own light or it may be reflected light. ಅದು ಅದರ it may be emitting its own light or it may be reflecting the light which has fallen on it by something else. ಬೇರೆ ಎಲ್ಲಿಂದ ಆದರೂ ಲೈಟ್ ಬಿದ್ದು, ನಾನೇನಾದರೂ ನನ್ನ ಬಾಡಿಯಿಂದ ಲೈಟ್ ಬರ್ತಾಯ್ತಾ? ದೇವಮಾನವ ನನ್ನಿಂದ ಲೈಟ್ ಬಂದು ಆ ರಿಫ್ಲೆಕ್ಷನ್ ನಿಮ್ಮ ಮೇಲಾಗಿ ಇಲ್ಲ. ನೋಡ್ರಿ, ನಾನೀಗ ಒಂದು ಆಬ್ಜೆಕ್ಟು. ಈ ಲೈಟ್ ಲೆಸನ್ನಲ್ಲಿ ಐ ಆಮ್ ಆಲ್ಸೋ ಒನ್ ಆಬ್ಜೆಕ್ಟ್, ಬಿಕಾಸ್ ಐ ಆಮ್ ಗಿವಿಂಗ್ ಔಟ್ ಲೈಟ್ ವಿಚ್ ಹ್ಯಾಸ್ ಫಾಲನ್ ಆನ್ ಮೀ. ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಆಬ್ಜೆಕ್ಟ್ in respect of, with respect of light means anything that gives out the light. It may be its own light or it may be reflected light. ಅರ್ಥ ಆಯ್ತಾ? ಆಬ್ಜೆಕ್ಟ್ ಅಂದ್ರೇನು? ತನ್ನ ಮೇಲಿರೋ ಬಿದ್ದಂಥ ಲೈಟನ್ನು ರಿಫ್ಲೆಕ್ಟ್ ಮಾಡಿದ್ದಾಗಿರಲಿ ಅಥವಾ ತಾನೇ ಲೈಟನ್ನು ಎಮಿಟ್ ಮಾಡೋದಾಗಿರಲಿ, ಮಾಡುವಂತಹ ಯಾವುದೇ ವಸ್ತುವಿಗೆ ಎನಿಥಿಂಗ್ ವಿಚ್ ಗಿವ್ಸ್ ಔಟ್ ಲೈಟ್ ಇಸ್ ಕಾಲ್ಡ್ ಆಸ್ ಆಬ್ಜೆಕ್ಟ್. ಇದು ಅರ್ಥ ಆಯ್ತಾ? ಯಾಕಂದ್ರೆ ಆಬ್ಜೆಕ್ಟ್ ಅಂತ ರಿಪೀಟ್ ಮಾಡಿದ್ದೆ, ಅದಕ್ಕೋಸ್ಕರ ಅಲ್ಲಿ ಈ ಎಕ್ಸ್ಪ್ಲನೇಷನ್ ಹೇಳಿದೆ. ಸ್ನೇಹಿತರೆ, ಈಗ ನಾನು ನಿಮ್ಗೆ ಹೇಳಿದೆ, ಅದೇ ಲೈಟ್ ಅನ್ನ ತನ್ನಷ್ಟು ತಾನೇ ಲೈಟ್ ಕೊಟ್ಟರೆ ಏನಂತಾರೆ? ವಾಟ್ ವಿ ಕಾಲ್ ಫಾರ್ ದ ಥಿಂಗ್ಸ್ ವಿಚ್ ದೇ ಎಮಿಟ್ ದೇರ್ ಓನ್ ಲೈಟ್. ವಾಟ್ ವಿ ಕಾಲ್ ಫಾರ್ ದ ಥಿಂಗ್ಸ್ ವಿಚ್ ಎಮಿಟ್ ದೇರ್ ಓನ್ ಲೈಟ್. ದ ಥಿಂಗ್ಸ್ ವಿಚ್ ಎಮಿಟ್ ದೇರ್ ಓನ್ ಲೈಟ್ ಅಂದ್ರೆ ತನ್ನ ಲೈಟ್ ಅನ್ನ ತಾನೇ ಕೊಡುವಂಥವು. ಫಾರ್ ಎಕ್ಸಾಂಪಲ್, ಸ್ಟಾರ್ಸ್, ದೇ ಆರ್ ಹ್ಯಾವಿಂಗ್ ದೇರ್ ಓನ್ ಲೈಟ್. ಇದೇನಾದ್ರೂ ಬಲ್ಬ್ ಹಾಕಿದ್ರೆ ಆ ಬಲ್ಬ್, ಎಲೆಕ್ಟ್ರಿಸಿಟಿ ಇರುವಂಥ ಬಲ್ಬ್, ಅದು ಇಟ್ ಎಮಿಟ್ಸ್ ಇಟ್ಸ್ ಓನ್ ಲೈಟ್. The substances are the sources which emit their own light. They are called as luminous objects. illide, they are called as luminous objects. Examples I ಹೇಳಿದೆ. Then what do you mean by non luminous objects? ನಾನು ಹೇಳಿದ ರಿಫ್ಲೆಕ್ಟ್ ಮಾಡಿದ್ವಿ ಅಂತ. ಆಬ್ಜೆಕ್ಟ್ ಅಂದ್ರೆ ಏನು ಹೇಳಿದೆ? ಎನಿಥಿಂಗ್ ದಟ್ ಗಿವ್ಸ್ ಔಟ್ ದ ಲೈಟ್, ಇಟ್ ಮೇ ಬಿ ಎಮಿಟೆಡ್ ಬೈ ಇಟ್ ಸೆಲ್ಫ್ ಆರ್ ರಿಫ್ಲೆಕ್ಟೆಡ್ ಅಂತ ಹೇಳಿದ್ ನಾವು. ರಿಫ್ಲೆಕ್ಟ್ ಮಾಡೋವಂಥವಕ್ಕೆ ಏನಂತೀವಿ ನಾವು? ನಾನ್ ಲ್ಯೂಮಿನಸ್ ಆಬ್ಜೆಕ್ಟ್ಸ್ which are not having capacity to
produce their own light. Have you understood? The objects which are not having the capacity to emit their own light are called as non-luminous. ಈ ಬೋರ್ಡ್ ಸಹ ನಾನ್-ಲ್ಯೂಮಿನಸ್, ನಾನು ನಾನ್-ಲ್ಯೂಮಿನಸ್, ಚೇರ್ ನಾನ್-ಲ್ಯೂಮಿನಸ್, ಸ್ಟ್ಯಾಂಡ್ ಸಹ ನಾನ್-ಲ್ಯೂಮಿನಸ್. ಓಕೆ, ಇವೆಲ್ಲ ಬೇಸಿಕ್ಗಳನ್ನು ಮುಗಿಸಿದ ನಂತರ ನೆಕ್ಸ್ಟ್ ಮತ್ತೆ ಲೆಸನ್ಗೆ ಬರೋಣ. ಏನಂದ್ರೆ ಈ ಲೈಟ್ ಅನ್ನೋದು ಬಹಳ ಮುಖ್ಯ ಅಂತ ನೋಡಿದ್ರಿ. ಲೈಟ್ ಇನ್ ಡೆಫಿನಿಷನ್ ನೋಡಿದ್ರಿ. ವಾಟ್ ಇಸ್ ದ ಪ್ರಾಪರ್ಟಿ ಆಫ್ ಲೈಟ್ ಅಂಡ್ ವಾಟ್ ಇಸ್ ದ ನೇಚರ್ ಆಫ್ ಲೈಟ್? Property of the light is particle. It is there in the it is having the property of particles. ಇದು particles ಅಂದ್ರೆ ಚಿಕ್ಕ tiny particle ಇಂದ ಆಗಿರುವಂತದ್ದು ಲೈಟ್. And then its nature is wavy in nature. Its nature is wavy in nature. Wave in nature and its ಪ್ರಾಪರ್ಟಿ ಪಾರ್ಟಿಕಲ್ ಇನ್ ಪ್ರಾಪರ್ಟಿ. ಇದು ನೋಡಿದ್ವಿ. ನಂತರ ಸ್ಪೀಡ್ ಆಫ್ ಲೈಟ್. ಲೈಟ್ ಹ್ಯಾಸ್ ಎಕ್ಸಲೆಂಟ್ ಸ್ಪೀಡ್. ನಾವೇನಾದರೂ ಕೇವಲ ಇವನ್ ನೋಡ್ತೀವಿ, ಏನದು ಬುಲೆಟ್ ಟ್ರೈನ್ 360 ಕಿಲೋಮೀಟರ್, 400 ಕಿಲೋಮೀಟರ್, 600 ಕಿಲೋಮೀಟರ್ ಸ್ಪೀಡ್ ಪರ್ 1 hour. 1 ಗಂಟೆಗೆ 350 ಕಿಲೋಮೀಟರ್, 400 ಕಿಲೋಮೀಟರ್ ಅಂದರೆ ಅಷ್ಟು ಸ್ಪೀಡಾಗಿ ಇಂಡಿಯಾದಲ್ಲಿ ಇನ್ನೂ ಬಂದಿಲ್ಲ. ಅಷ್ಟು ಸ್ಪೀಡ್ ಅದ ಟ್ರೈನ್ ಅಂದರೆ ನಾವು ಬಾಯಿ ತಗೊಂಡು ನೋಡ್ತೀವಿ. ಬಟ್ ವಾಟ್ ಈಸ್ ದ ಸ್ಪೀಡ್ ಆಫ್ ಲೈಟ್? ಐ ಥಿಂಕ್ ಆಲ್ಮೋಸ್ಟ್ ಆಲ್ ಆಫ್ ಯು ನೋ. ಸ್ಪೀಡ್ ಆಫ್ ದ ಲೈಟ್ ಈಸ್ ಡಿಫ್ರೆಂಟ್ ಇನ್ ಡಿಫ್ರೆಂಟ್ ಮೀಡಿಯಂ. ಗ್ಲಾಸ್ನಲ್ಲಿ ಸ್ಪೀಡ್ ಆಫ್ ದ ಲೈಟ್ ಡಿಫ್ರೆಂಟ್, ವಾಟರ್ನಲ್ಲಿ ಸ್ಪೀಡ್ ಆಫ್ ದ ಲೈಟ್ ಡಿಫ್ರೆಂಟ್, ಏರ್ ಅಥವಾ ವ್ಯಾಕ್ಯೂಮ್ನಲ್ಲಿ ಸ್ಪೀಡ್ ಆಫ್ ದ ಲೈಟ್ ಡಿಫ್ರೆಂಟ್ ಇದೆ. ಸ್ಪೀಡ್ ಆಫ್ ದ ಲೈಟ್ ಈಸ್ ಡಿಫ್ರೆಂಟ್ ಇನ್ ಡಿಫ್ರೆಂಟ್ ಮೀಡಿಯಂ. ಇಟ್ ಮೇ ಬಿ ಸಾಲಿಡ್, ಲಿಕ್ವಿಡ್, ಆರ್ ಇಸ್ ಗ್ಲಾಸ್. ಎಲ್ಲದರಲ್ಲೂ ಸಹ ಗ್ಯಾಸ್, ಇದೆಲ್ಲದರಲ್ಲೂ ಸಹ ಡಿಫ್ರೆಂಟ್ ಇದೆ. ಹಾಗಾದ್ರೆ ಫಸ್ಟ್ ವಿ ಶಾಲ್ ಗೋ ಫಾರ್ ಗ್ಲಾಸ್. ವಾಟ್ ಇಸ್ ದ ಸ್ಪೀಡ್ ಆಫ್ ಲೈಟ್ ಇನ್ ಗ್ಲಾಸ್? ಬಹಳ ಏನಿಲ್ಲ, ಓನ್ಲಿ 2 lakh ಕಿಲೋಮೀಟರ್ ಪರ್ ಸೆಕೆಂಡ್. 1 ಸೆಕೆಂಡ್ ಹಿಂಗಾದ್ರೆ 2 ಲಕ್ಷ ಕಿಲೋಮೀಟರ್. ಅರ್ಥನ ಎಷ್ಟು ನೋಡಿದ್ದೇವೆ. Then what is the speed of light in water? Speed of light in water is 2.25 lakh kilometers per second. Yappa. Per second 2,25,000 kilometers speed na hogate. Then what is the speed of light in air or vacuum? Airly ಅಥವಾ ಎಂಟಿ ಇರಲಿ ಅಂತ ಪ್ಲೇಸ್ ನಲ್ಲಿ, ಅಂತ ಲೈಟ್ ಸ್ಪೀಡ್ 3 lakh ಕಿಲೋಮೀಟರ್ ಪರ್ ಸೆಕೆಂಡ್. 1 ಸೆಕೆಂಡ್ ಕಿಲೋಮೀಟರ್ ಸ್ಪೀಡ್ ಆಗುತ್ತೆ. ಸ್ಪೀಡ್ ನಲ್ಲಿ ಪ್ರೊಪಗೇಟ್ ಆಗುತ್ತೆ, ಮೂವ್ ಆಗುತ್ತೆ. ಅಂಡ್ ದೆನ್ ವಿ ನೋ ದಟ್ ಲೈಟ್ ಟ್ರಾವೆಲ್ಸ್ ಇನ್ ಸ್ಟ್ರೇಟ್ ಲೈನ್. ಏನಂತೀವಿ ಅದನ್ನ ರೆಕ್ಟಿಲಿನಿಯರ್ ಪ್ರೊಪಗೇಷನ್ ಅಂತ ಸಹ ಅಂತಾರೆ. ಅದನ್ನ ಯಾವ ರೀತಿ ಹೇಳ್ತೀವಿ? ಲೈಟ್ ಟ್ರಾವೆಲ್ಸ್ ಇನ್ ದ ಸ್ಟ್ರೇಟ್ ಲೈನ್. How can we say? When one small source of light is emitted and when it is obstructed by one opaque object. Opaque object andre no? Any object which will not allow the light to pass through. ನೋಡ್ರಿ, 3 ರೀತಿಯ ಆಬ್ಜೆಕ್ಟ್ಸ್ ಅನ್ನ ನೀವು ಲೋಯರ್ ಕ್ಲಾಸ್ ನಲ್ಲಿ ಕಲ್ತಿದ್ರಿ. ಅವನ್ನೆಲ್ಲ ಪಕ್ಕ ನೆನ್ಪಿಟ್ಕೊಂಡಿರ್ಬೇಕು. ಎಲ್ಲ ಲೈಟ್ ಅನ್ನ ಪಾಸ್ ಥ್ರೂ ಮಾಡಿದ್ರೆ ಟ್ರಾನ್ಸ್ಪರೆಂಟ್. ಇಫ್ ಇಟ್ ಅಲೋಸ್ ಲಿಟಲ್ ಬಿಟ್ ಲೈಟ್, ಆದರೆ ಕಂಪ್ಲೀಟ್ ಆಗಿ ನಾವು ಪಾಸ್ ಥ್ರೂ ಆಗಲ್ಲ. ಆಮೇಲೆ ಅದರಿಂದ ನಾವು ಕ್ಲಿಯರ್ ಆಗಿ ನೋಡೋಕ್ಕಾಗಲ್ಲ, ಆದರೆ ಸ್ವಲ್ಪ ನೋಡ್ಬೋದು ಅನ್ನೋಂಥ ಆಬ್ಜೆಕ್ಟ್ಸ್ ಏನಂತೀವಿ? ಟ್ರಾನ್ಸ್ಲೂಸೆಂಟ್. ಒಪೆಕ್ ಅಂದರೆ ಲೈಟ್ ಪಾಸ್ ಥ್ರೂ ಆಗಿ ಬಿಡೋದೇ ಇಲ್ಲ. ಅಂತಹ ಒಪೆಕ್ ಆಬ್ಜೆಕ್ಟ್ ಮೇಲೆ ಲೈಟ್ ಏನಾದರೂ ಬಿತ್ತಂದ್ರೆ then it forms one shadow which will be straight. So we can say that sharp shadow na ಫಾರ್ಮ್ ಮಾಡುತ್ತೆ. ಅದು ನೋಡಿದ್ರೆ ಏನು ಅನ್ಸುತ್ತೆ? ಆ ಶಾಡೋ ಸಹ ಸ್ಟ್ರೇಟ್ ಇರುತ್ತೆ. ಹಾಗಾಗಿ ನಾವು ಲೈಟ್ ಟ್ರಾವೆಲ್ಸ್ ಇನ್ ಸ್ಟ್ರೇಟ್ ಲೈನ್ ಅಂತ ಸಹ ಹೇಳ್ತೀವಿ. ಜೊತೆಗೆ ಒಂದು ಡೌಟ್ ಬರ್ಬೋದು, ವೈ ಲೈಟ್ ಟ್ರಾವೆಲ್ ಸ್ಪೀಡ್ ಆಫ್ ದ ಲೈಟ್ ಇಸ್ ಡಿಫ್ರೆಂಟ್ ಇನ್ ಡಿಫ್ರೆಂಟ್ ಮೀಡಿಯಂ. ವೈ ಸ್ಪೀಡ್ ಆಫ್ ದ ಲೈಟ್ ಇಸ್ ಡಿಫ್ರೆಂಟ್ ಇನ್ ಡಿಫ್ರೆಂಟ್ ಮೀಡಿಯಂ? ಇಟ್ ಇಸ್ ಕ್ವೈಟ್ ಕಾಮನ್. ನೀವೇ ನೆಲದ ಮೇಲೆ ನಡೀರಿ, ನಿಮ್ಮ ಸ್ಪೀಡೇ ಬೇರೆ ಇರುತ್ತೆ. ಅದೇ ನೀರಲ್ಲಿ ನಡೀರಿ, ಒಂದು ಇಲ್ಲಿವರೆಗೂ ನೀರಿತ್ತಂದ್ರೆ ನಡೀರಿ, ಅಲ್ಲೇ ನಿಮ್ಮ ಸ್ಪೀಡು ಭಾಳ ಕಡಿಮೆ ಆಗುತ್ತೆ. ಆ ರೀತಿ ಹೇಳ್ತಾ ಇರೋದು.
ಅರ್ಥ ಆಯ್ತಾ? ಸ್ಪೀಡ್ ಆಫ್ ದ ಲೈಟ್ ಈಸ್ ಡಿಫ್ರೆಂಟ್ ಇನ್ ಡಿಫ್ರೆಂಟ್ ಮೀಡಿಯಂ. ಓಕೆ ಸ್ನೇಹಿತರೆ, ಈಗ ಇಲ್ಲಿವರೆಗೂ ನಾವು ಕಲ್ತಿದ್ದೇನೋ, ಫಸ್ಟ್ ಲೈಟ್ ಅಂದ್ರೆ ಏನು? ಇಟ್ ಇಸ್ ದ ಫಾರ್ಮ್ ಆಫ್ ಎನರ್ಜಿ ವಿಚ್ ಎನೇಬಲ್ಸ್ ಅಸ್ ಟು ಸಿ ದ ಥಿಂಗ್ಸ್ ವಿಚ್ ಆರ್ ಸರೌಂಡಿಂಗ್ ಟು ಅಸ್ ವಿಚ್ ಮೇ ಬಿ ನಿಯರ್ ಆರ್ ಫಾರ್ ಅವೇ. ಸ್ಟಾರ್ ವರೆಗೂ ನೋಡ್ತೀವಿ ನಾವು, ಹೌದಲ್ಲ? ಪಕ್ಕದಾಗಿರೋದು ನೋಡ್ತೀವಿ. ಹೌ ಕ್ಯಾನ್ ವಿ ಸಿ? What makes us to see? When light which has been fallen on any object, if it is reflected back to our eyes, then we can see that object. ಅದನ್ನು ಸಹ ನೋಡಿದ್ವಿ. ಅದರ ನಂತರ ಏನು ನೋಡಿದ್ವಿ? ಲ್ಯೂಮಿನಸ್ ಆಬ್ಜೆಕ್ಟ್ಸ್ ಅಂದ್ರೇನು, ನಾನ್ ಲ್ಯೂಮಿನಸ್ ಆಬ್ಜೆಕ್ಟ್ಸ್ ಅಂದ್ರೇನು, ಅದನ್ನು ಸಹ ಅರ್ಥ ಮಾಡ್ಕೊಂಡ್ವಿ. ನಂತರ ಲೈಟ್ ನೋಡಿದ್ವಿ, ಸ್ಪೀಡ್ ಆಫ್ ಲೈಟ್ ನೋಡಿದ್ವಿ, ಪ್ರಾಪರ್ಟಿ, ಪಾರ್ಟಿಕಲ್ ಇನ್ ಪ್ರಾಪರ್ಟಿ, ನೇಚರ್, ವೇವಿ ಇನ್ ನೇಚರ್, ಇದನ್ನು ಸಹ ನೋಡಿದ್ವಿ. ಇದು ಆಗಿದ ನಂತರ ನಾವು ನೋಡೋದೇನಂದ್ರೆ, ಈ ಲೈಟ್ನಲ್ಲಿ ಏನೇನು ಬಹಳ ಇಂಪಾರ್ಟೆಂಟ್, ಏನೇನನ್ನ ನಾವು ಕಲಿತೀವಿ. ವಾಟ್ ವಿ ಆರ್ ಗೋಯಿಂಗ್ ಟು ಲರ್ನ್ ಇನ್ ದಿಸ್ ಲೆಸನ್, ದಟ್ ಈಸ್ ಲೈಟ್, ಅಂಡ್ ದೆನ್ ವೈ ವಿ ಆರ್ ಲರ್ನಿಂಗ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ವಿಚ್ ವಿಲ್ ಬಿ ಟೋಲ್ಡ್ ನೌ. ಈ ಲೆಸನ್ ಅಲ್ಲಿ ಮುಖ್ಯ ಏನನ್ನಾದ್ರೂ ಕಲೀಲಿ, ಯಾಕೆ ಕಲಿತೀವಿ ಅಂದ್ರೆ, ಇನ್ ಅವರ್ ನೇಚರ್ ವಿ ಸಿ ಸೋ ಮೆನಿ ಬ್ಯೂಟಿಫುಲ್ ಥಿಂಗ್ಸ್. ಈ ರೀತಿ ಮಳೆ ವಿಸಿ ಒಂದು ಮಳೆ ಏನದು ರೇನ್ಬೋ, ವಿಸಿ ರೇನ್ಬೋ, ಸಮಟೈಮ್ಸ್ ರೇನ್ಬೋ, ಅಂಡ್ ನೈಟ್, ಡ್ಯೂರಿಂಗ್ ನೈಟ್ ಟೈಮ್ ವಿ ಸಿ ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ಸ್, ವಿ ಸಿ ಅವರ್ ಇಮೇಜಸ್ ಇನ್ ಮಿರರ್. ಈ ರೀತಿ ನಾವು ಬಹಳ ಡಿಫ್ರೆಂಟ್ ಆಗಿರುವಂತಹ ನ್ಯಾಚುರಲ್ ಫೆನಾಮಿನಾಗಳನ್ನ ನೋಡ್ತೀವಿ. ಇವು ಎಲ್ಲವೂ ಯಾವ ರೀತಿ ಆದವು ಅನ್ನೋದು ನಮಗೆ ಗೊತ್ತಾಗಬೇಕಂದ್ರೆ, ಇಫ್ ಯು ವಾಂಟ್ ಟು ನೋ ಹೌ ರೇನ್ಬೋ ಹ್ಯಾಸ್ ಫಾರ್ಮ್ಡ್, ವೈ ವಿ ಸಿ ಅವರ್ ಇಮೇಜ್ ಇನ್ ಮಿರರ್, ಹ್ಯಾವ್ ಅಂಡರ್ಸ್ಟುಡ್ ವೈ ಸ್ಟಾರ್ಸ್ ಟ್ವಿಂಕಲ್. ಜೊತೆಗೆ ನೀವು ಹಂಪೆಗೆ ಹೋದ್ರೆ ಗೊತ್ತಾಗುತ್ತೆ, ಹಂಪೆಯಲ್ಲಿ ವಿರೂಪಾಕ್ಷೇಶ್ವರ ದೇವಸ್ಥಾನ ಐತಲ್ಲ, ಆ ವಿರೂಪಾಕ್ಷೇಶ್ವರ ದೇವಸ್ಥಾನದಲ್ಲಿ ಒಳಗಡೆ ಹೋದ್ರೆ ಒಂದು ಕಡೆ ಒಂದು ನೋಡ್ರಿ, ಅವಾಗಿನ ಸೈಂಟಿಫಿಕ್ ಡೆವಲಪ್ಮೆಂಟ್ ನಮ್ಮ ಇಂಡಿಯಾದ ಎಷ್ಟಿರ್ಬೋದು. ಈಗೇನೋ ದೊಡ್ಡ ಬುಕ್ ಬರೆದು ಈ ಲೈಟಿನ ಬಗ್ಗೆ ಥಿಯರಿ, ಮೇನ್ಲಿ 4 theories. ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದೋಸ್ 4 theories only. ಇನ್ 18th century, 19th century, 20th century ಆಗ ಇದ್ರ ಬಗ್ಗೆ ಸ್ವಲ್ಪ ಕಡೆ ನೋಡಕ್ ಶುರು ಮಾಡ್ಯಾರ. ಅವರ್ ನೇಷನ್ ಡ್ಯೂರಿಂಗ್ 14th century itself we had built excellent monuments in which there is use of excellent science of light. ಲೈಟಿನ ಸೈನ್ಸ್ ಅನ್ನು ಬಳಸಿದ ಏನಂದ್ರೆ, ಈ ವಿರೂಪಾಕ್ಷೇಶ್ವರ ದೇವಸ್ಥಾನ ಹೋದ್ರೆ ಅಲ್ಲಿ ಒಂದು ಚಿಕ್ಕ ಕಿಂಡಿ ಮಾಡಿದ್ದಾರೆ. ಅಲ್ಲಿಂದ ನೀವೇನಾದ್ರೂ ನೋಡಿದ್ರೆ ಆ ವಿರೂಪಾಕ್ಷೇಶ್ವರ ಗೋಪುರ, ಟವರ್ ಆಫ್ ವಿರೂಪಾಕ್ಷೇಶ್ವರ ಟೆಂಪಲ್ ಇನ್ ಹಂಪಿ, ಅದು ಅದರ ಇಮೇಜ್ ಯಾವ ರೀತಿ ಕಾಣುತ್ತೆ ಅಂದ್ರೆ, ಅದರ ನೆರಳು ಯಾವ ರೀತಿ ಕಾಣುತ್ತೆ ಅಂದ್ರೆ, ಅದರ ಶಾಡೋ ಉಲ್ಟಾ ಕಾಣುತ್ತೆ, ಸೀದಾ ಇಲ್ಲ. ಈ ರೀತಿ ಇರೋಂತ ಅದರ ಏನು ಗೋಪುರ ಅಥವಾ ಟವರ್ ಅಲ್ಲಿ ಗೋಡೆ ಮೇಲೆ ಉಲ್ಟಾ ಕಾಣುತ್ತೆ. ಯಾವಾಗಾದ್ರೂ ಹಂಪೆಗೆ ಹೋದ್ರೆ ನೋಡ್ರಿ, ಈ ರೀತಿ ನಾವು ಬಹಳಷ್ಟು ಡಿಫ್ರೆಂಟ್ ಆಗಿರುವಂತಹ, ಅಟ್ರಾಕ್ಟಿವ್ ಆಗಿರುವಂತಹ, ಬ್ಯೂಟಿಫುಲ್ ಆಗಿರುವಂತಹ ಇನ್ಸಿಡೆಂಟ್ಸ್ ಅನ್ನ, ಫೆನಾಮಿನಾಸ್ ಅನ್ನ ನಾವು ನೇಚರ್ ನಲ್ಲಿ ನೋಡ್ತೀವಿ. ಇಫ್ ಯು ವಾಂಟ್ ಟು ನೋ ವೈ ಆಲ್ ದೀಸ್ ಥಿಂಗ್ಸ್ ಹ್ಯಾಪನ್, ಯು ಹ್ಯಾವ್ ಟು ಲರ್ನ್ ದಿಸ್ ಲೆಸನ್. ನಿಮಗೆ ಇಂಟ್ರೆಸ್ಟ್ ಆಯ್ತಾ ಅವೆಲ್ಲ ಯಾವ ರೀತಿ ಆಗುತ್ತೆ ಅಂತ ತಿಳ್ಕೊಳಕ್ಕೆ? ಈಗ ಏನ್ಬಿಟ್ಟು ಸರ್ ಗೂಗಲ್ ನಲ್ಲಿ ಒಂದ್ಸಲ ಹಿಂಗೆ ಅಂದ್ಬಿಟ್ರೆ ಡೈರೆಕ್ಟ್ ಆಗಿ ಆನ್ಸರ್ ಬರುತ್ತೆ ಅನ್ಬೋದು. ಬಟ್ ಇಫ್ ಯು ವಾಂಟ್ ಟು ನೋ ಕಂಪ್ಲೀಟ್ಲಿ, if you want to know scientifically, if you want to gain complete knowledge, you have to study this lesson. In this lesson, to answer to such questions of natural phenomena. Phenomena andre modlu any activity or any incident, any fact which can be understood or known by our sense organs. ನಾವು ಸೆನ್ಸ್ ಆರ್ಗನ್ಸ್ ಇಂದ ನಮಗೆ ಏನಾದ್ರು ಅರ್ಥ ಆಗೋ ರೀತಿ ಆಕತ್ತೆ ಯಾವುದೋ ಒಂದು ಆಕ್ಟಿವಿಟಿ ಅಥವಾ ಯಾವುದೋ ಒಂದು ಇನ್ಸಿಡೆಂಟ್, ಅದು ನಮ್ಮ ಸೆನ್ಸ್ ಆರ್ಗನ್ಸ್, ಕಣ್ಣಿಂದ ನೋಡಿನಾದ್ರೂ ಅರ್ಥ ಮಾಡ್ಕೊಳ್ಬಹುದು, ಕೇಳಿನಾದ್ರೂ ಮುಟ್ಟಿನಾದ್ರೂ ಅರ್ಥ ಮಾಡ್ಕೊಳಕ್ ಆಗುತ್ತಲ್ಲ, ಅಂಥ ಇನ್ಸಿಡೆಂಟ್ಸ್ಗೆ ಫಿಸಿಕ್ಸ್ ನಲ್ಲಿ ಫೆನಾಮಿನಾ ಅಂತಾರೆ. ಯಾಕಂದ್ರೆ ಪದೇ ಪದೇ ಈ ವರ್ಡ್ ರಿಪೀಟ್ ಆಗುತ್ತೆ. ನಮ್ಗೆ ಫೆನಾಮಿನಾ ಅಂತ ಅಂದ್ರೆ ಗೊತ್ತಿಲ್ಲ, ಇದು ಯಾವ ಮೀನಾ ಅಂತ ಅನ್ಕೊಂಡ್ಬಿಟ್ರೆ ಕಷ್ಟ. ಫೆನಾಮಿನಾ ಅಂದ್ರೇನು? ಇಟ್ ಈಸ್ ಎನಿ ಇನ್ಸಿಡೆಂಟ್ ವಿಚ್ ಕ್ಯಾನ್ ಬಿ ಅಂಡರ್ಸ್ಟುಡ್ by our sense organs. ಅರ್ಥ ಆಯ್ತಾ? ಇಂಥ there are so many natural phenomena which can be understood after studying reflection of light and refraction of light. ಈ ಲೆಸನ್ ಇರುವಂತ ಎರಡು ಇಂಪಾರ್ಟೆಂಟ್ ಕಾನ್ಸೆಪ್ಟ್, ರಿಫ್ಲೆಕ್ಷನ್ ಆಫ್ ಲೈಟ್ ಅಂಡ್ ರಿಫ್ರಾಕ್ಷನ್ ಆಫ್ ಲೈಟ್, ಮೇನ್ಲಿ in relation with
ಸ್ಪೆರಿಕಲ್ ಮಿರರ್ಸ್. ಯಾವ ರೀತಿ ಇರುವಂತ ಮಿರರ್ಸ್? ಸ್ಪೆರಿಕಲ್ ಮಿರರ್ಸ್ ಅಂದ್ರೆ ಸೀದಾ ಡೈರೆಕ್ಟ್ ಆಗಿ ಸ್ಪಿಯರ್ ತಗೊಂಡೋಗಿ ಅದೇ ಮಿರರ್ ಅಂತ ಅಲ್ಲ. ಸ್ಪೆರಿಕಲ್ ಮಿರರ್ ಅಂದ್ರೆ ಇಟ್ ಇಸ್ ಎ ಪಾಲಿಶ್ಡ್ ಸರ್ಫೇಸ್. ಫಸ್ಟ್ ಮಿರರ್ ಅಂದ್ರೆ ಅದನ್ನ ಅರ್ಥ ಮಾಡ್ಕೊಳ್ರಿ. ಪಾಲಿಶ್ಡ್ ಸರ್ಫೇಸ್ which polished surface or mirror. Spherical mirror is a mirror which has a surface which reflects, which is a part of one sphere. ಒಂದು ಸ್ಪಿಯರಿನ ಪಾರ್ಟ್ ರೀತಿ ಇರುವಂತಹ ರಿಫ್ಲೆಕ್ಟಿಂಗ್ ಸರ್ಫೇಸ್ ಅನ್ನ ಹೊಂದಿರುವಂತಹ ಮಿರರ್ಗೆ ಏನಂತೀವಿ ನಾವು? ಸ್ಪೆರಿಕಲ್ ಮಿರರ್ ಅಂತೀವಿ. ಸ್ಪೆರಿಕಲ್ ಮಿರರ್ ಇಸ್ ಎ ಮಿರರ್ ವಿಚ್ ಹ್ಯಾಸ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಆಸ್ ಎ ಪಾರ್ಟ್ ಆಫ್ ಸ್ಪಿಯರ್. ಓಕೆ, ಅದಿರ್ಲಿ, ಅದನ್ನ ಆಮೇಲೆ ನೋಡೋಣ ಅಂತ. ಈ ಲೆಸನ್ ಅಲ್ಲಿ ನಾವು ಕಲಿಯೋದೇನು ಡೈರೆಕ್ಟ್ ಆಗಿ ಹೇಳ್ತಿದ್ದೀನಿ ಇನ್ನೊಂದ್ಸಾರಿ. ವಿ ಆರ್ ಗೋಯಿಂಗ್ ಟು ಸ್ಟಡಿ ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್ ವಿತ್ ರೆಸ್ಪೆಕ್ಟ್ ಟು ಏನು? ಸ್ಪೆರಿಕಲ್ ಮಿರರ್ಸ್. ಅರ್ಥ ಆಯ್ತಾ? ಓಕೆ ಸ್ನೇಹಿತರೆ, ಇದ್ರ ಬಗ್ಗೆ ಕಲಿತು ನಾವೇನ್ ಮಾಡ್ತೀವಿ? ನ್ಯಾಚುರಲ್ ಫಿನಾಮಿನಗಳ ಬಗ್ಗೆ ಅರ್ಥ ಮಾಡ್ಕೊಂತೀವಿ. ಓಕೆ, ನಾವ್ ವಿ ಶಾಲ್ ಗೋ ಟುವರ್ಡ್ಸ್ ವಾಟ್? ಥಿಯರೀಸ್ ಆಫ್ ಲೈಟ್. ದೇರ್ ಆರ್ ಮೇನ್ಲಿ 4 ಥಿಯರೀಸ್ ಆಫ್ ಲೈಟ್. ಲೈಟ್ ಅನ್ನ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಒಬ್ಬೊಬ್ರು ಒಂದೊಂದು ರೀತಿಯ ಥಿಯರಿಗಳನ್ನು ಹೇಳಿದ್ರು. ಆ 4 ಥಿಯರಿಗಳು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ದಯವಿಟ್ಟು ಕಾನ್ಸಂಟ್ರೇಟ್ ಮಾಡಿ ಕೇಳಿ, ಅರ್ಥ ಆಗ್ಬಿಡುತ್ತೆ. ಫಸ್ಟ್, corpuscular theory. Corpuscular theory was told by ನ್ಯೂಟನ್ ಏನ್ ಮಾಡ್ತಾರೆ? ನ್ಯೂಟನ್ ಅವ್ರು ಹೇಳಿದ್ದೆ ಅದು ಕಾರ್ಪಿಸ್ಕ್ಯುಲರ್ ಥಿಯರಿ. ಮೊದಲು ಈ ಕಾರ್ಪಿಸ್ಕ್ಯುಲ್ ಅಂದ್ರೆ ಏನು? ಕಾರ್ಪಿಸ್ಕ್ಯುಲ್ ಅಂದ್ರೆ ಟೈನಿ ಪಾರ್ಟಿಕಲ್ಸ್ ಅಂತ. ಈ ಕಾರ್ಪಿಸ್ಕ್ಯುಲ್ ಅಂದ್ರೆ ಏನು? ಟೈನಿ ಪಾರ್ಟಿಕಲ್ ಅಂತ. ಈ ಕಾರ್ಪಿಸ್ಕ್ಯುಲರ್ ಥಿಯರಿ ವಿಚ್ ವಾಸ್ ಟೋಲ್ಡ್ ಬೈ ನ್ಯೂಟನ್ ಆರ್ ಡಿರೈವ್ಡ್ ಬೈ told by Newton, which says that light consists of tiny particles called corpuscles. Corpuscle ಅಂದ್ರೆ ಏನು? ಟೈನಿ ಪಾರ್ಟಿಕಲ್ ಅಂತ ನೆನಪಿಟ್ಕೊಂಡ್ಬಿಟ್ರೆ ಮುಗಿತು. ಕಾರ್ಪಿಸ್ಕಲ್ ಥಿಯರಿ ಅಂದ್ರೆ ಲೈಟ್ ಈಸ್ ಕನ್ಸಿಸ್ಟಿಂಗ್ ಆಫ್ ಸ್ಮಾಲ್ ಪಾರ್ಟಿಕಲ್ಸ್ ಕಾಲ್ಡ್ ಇಷ್ಟೇ. ಏನಿದು? ಕಾರ್ಪಿಸ್ಕಲ್. ಸೊ ಇಟ್ ಈಸ್ ಕಾಲ್ಡ್ ಆಸ್ ಕಾರ್ಪಿಸ್ಕಲ್ ಥಿಯರಿ. ಅರ್ಥ ಆಯ್ತಾ? Then it explains reflection, refraction and rectilinear propagation. ಸ್ನೇಹಿತರೆ, ಇನ್ನೊಂದ್ಸಲ ಹೇಳ್ತಾನೆ. ಕಾರ್ಪಿಸ್ಕ್ಯುಲರ್ ಥಿಯರಿ, ಇಟ್ ಇಸ್ ಅ ಥಿಯರಿ given by Newton, that is Isaac Newton, which says that light consists of tiny particles called corpuscles. Okay, it explains the incident of ರಿಫ್ಲೆಕ್ಷನ್, ರಿಫ್ರಾಕ್ಷನ್ ಅಂಡ್ ರೆಕ್ಟಿಲಿನಿಯರ್ ಪ್ರೊಪಗೇಷನ್ಸ್. ಈ ರೀತಿ ನೋಡಿದಾಗ ನಾವು ಮೊದಲು ರಿಫ್ಲೆಕ್ಷನ್ ಅಂದ್ರೆ ಏನು, ರಿಫ್ರಾಕ್ಷನ್ ಅಂದ್ರೆ ಏನು, ರೆಕ್ಟಿಲಿನಿಯರ್ ಪ್ರೊಪಗೇಷನ್ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಫಸ್ಟ್ ರಿಫ್ಲೆಕ್ಷನ್ ಅಂದ್ರೆ ನೀವೀಗ ಒಂದು ಬಾಲ್ ಅನ್ನ ಒಗೆದ್ರೆ ಅದು ಏನಾಗುತ್ತೆ? ಬೌನ್ಸ್ ಆಗುತ್ತೆ. ನೆಲಕ್ಕೆ ಹೋದ್ರೂ ಸಹ ಬೌನ್ಸ್ ಆಗಿ ಮೇಲೆ ಬರುತ್ತೆ. ಇದು ಅರ್ಥ ಆಯ್ತಾ? ವೆನ್ ವಿ ಥ್ರೋ ಎ ಬಾಲ್, ಇದಕ್ಕಿಂತ ಪೆನ್ ತಗೊಂಡೆ ಇದು ಮಾಡೋಣ. ನೀವು ಒಂದು ಇದು ಸರ್ಫೇಸ್ ಅಂತ ಅನ್ಕೊಂಡ್ರೆ, ಇಲ್ಲಿಂದ ಒಂದು ಬಾಲ್ ಹೋಗೋದಕ್ಕೆ ನಿಂತ್ಕೊಂಡಿರಿ ನೀವು ಇಲ್ಲಿ. ಇಫ್ ಯು ಥ್ರೋ ಎ ಬಾಲ್ ಹಿಯರ್, ಇದೇನಾಗುತ್ತೆ? ಇಲ್ಲಿಂದ ಒಗೆದಂತಹ ಬಾಲ್ ಈ ಕಡೆ ಬೌನ್ಸ್ ಆಗುತ್ತೆ. ಹೌದಾ? ವೆನ್ ಲೈಟ್ is thrown on or emitted towards or fallen on or strikes any surface, then it bounces back. ಏನಾಗ್ತದೆ? ಇದು ಬೌನ್ಸ್ ಆಗುತ್ತೆ. ಬೌನ್ಸಸ್ ಬ್ಯಾಕ್ ಅಂದ್ರೆ ಇವನ್ ಕಡೆ ಬಂದಿಲ್ಲ, ಅದೇನು ಬೌನ್ಸಸ್ ಬ್ಯಾಕ್ ಅಂತೀರಂತ ಅನ್ಬೋದು. ಇಟ್ ಬೌನ್ಸಸ್ ಬ್ಯಾಕ್ ಟು ದ ಸೇಮ್ ಮೀಡಿಯಂ ಬಿಕಾಸ್ ಫ್ರಮ್ ಏರ್ ನಲ್ಲಿರುವಂತ ಮೀಡಿಯಂ ನಿಂದ ಈ ಸಾಲಿಡ್ ಮೀಡಿಯಂಗೆ ಬಾಲ್ ಅನ್ನ ಒಗೆದಾಗ ಏನ್ ಮಾಡ್ತು? ಸಾಲಿಡ್ ಮೀಡಿಯಂ ಕುತ್ಕೊಳ್ಳಿಲ್ಲ, ಅದೇನ್ ಮಾಡ್ತಿಲ್ಲಿ? ಬೌನ್ಸ್ ಆಯ್ತು. ಅಂಡ್ ಅಗೇನ್ ಇಟ್ ಕೇಮ್ ಬ್ಯಾಕ್ ಟು ದ ಸೇಮ್ ಮೀಡಿಯಂ, ದಟ್ ಈಸ್ ಏರ್. ಹ್ಯಾವ್ ಯು ಅಂಡರ್ಸ್ಟುಡ್? ಅರ್ಥ ಆಯ್ತಾ? ವೆನ್ ಲೈಟ್ ಸ್ಟ್ರೈಕ್ಸ್ any object or any surface, it bounces back to the same medium. ಯಾವ ಮೀಡಿಯಂ ಇಂದ ಕಳಿಸಿರ್ತೀವಿ ಅದೇ ಮೀಡಿಯಂಗೆ ಬೌನ್ಸ್ ಬ್ಯಾಕ್ ಆಗುತ್ತೆ. ಇದನ್ನ ಏನಂತೀವಿ? ದಿಸ್ ಫಿನಾಮಿನಾ ಇಸ್ ನೋನ್ ಆಸ್ ಬೌನ್ಸಿಂಗ್ ಆಫ್ ಲೈಟ್ ಬ್ಯಾಕ್ ಟು ದ ಸೇಮ್ ಮೀಡಿಯಂ ಫ್ರಮ್ ವಿಚ್ ಇಟ್ ಹ್ಯಾಡ್ ಬೀನ್, ದಟ್ ಮೀನ್ಸ್ ಇಟ್ ಹ್ಯಾಡ್ ಕಮ್. ದಟ್ ಈಸ್ ನೋನ್ ಆಸ್ ರಿಫ್ಲೆಕ್ಷನ್ ಆಫ್ ಲೈಟ್. ಅಂಡರ್ಸ್ಟ್ಯಾಂಡ್ ಇಟ್ ಕ್ಲಿಯರ್ಲಿ. Reflection of light ಅಂದ್ರೆ ಏನು? It is the bouncing back of the light to the same medium.
ನೆಕ್ಸ್ಟ್ ವಾಟ್ ಈಸ್ ರಿಫ್ರಾಕ್ಷನ್? ರಿಫ್ರಾಕ್ಷನ್ ಅಂದ್ರೆ ಏನು? ಇದು ಬೌನ್ಸಿಂಗ್ ಅಲ್ಲ, ಇದು ಬೆಂಡಿಂಗ್ ಆಫ್ ಲೈಟ್. ಅಂದ್ರೆ ಲೈಟ್ ಯಾವ ರೀತಿ ಹೋಗ್ತಿರುತ್ತೆ, ಈ ರೀತಿ ಹೋಗ್ತಿತ್ತಂದ್ರೆ ಇದು ಬೌನ್ಸ್ ಆಗಲ್ಲ, ಈ ರೀತಿ ಹೋಗೋದು ನೆಟ್ ಹೋಗೋಕಿಲ್ಲ. ಇದು ಯು ಜಸ್ಟ್ ಫೀಲ್ ಇಟ್ ಈಸ್ ಗ್ಲಾಸ್ ಆರ್ ಇಟ್ ಈಸ್ ವಾಟರ್. ಈ ನೀರಿನಲ್ಲಿ ಒಂದು ಪೆನ್ಸಿಲ್ ಅನ್ನ ಹಿಂಗಿಡ್ರಿ, ಈ ನೆಟ್ಟಗಿಟ್ಟಿರೋ ಪೆನ್ಸಿಲ್ ಈ ರೀತಿ ಕಾಣಲ್ಲ. ಇಲ್ಲಿಂದ ನೀವು ಈ ರೀತಿ ಏನಾದ್ರು ಪೆನ್ಸಿಲ್ ಅನ್ನ ಕ್ರಾಸ್ ಮಾಡಿ ಇಟ್ರೆ ನೆಟ್ ಕಾಣಬೇಕಿತ್ತು, ನೆಟ್ಗಿದ್ದು ನೆಟ್ ಕಾಣಲ್ಲ. ಸ್ವಲ್ಪ ಈ ರೀತಿ ಕಟ್ ಆಗಿರೋ ರೀತಿ, ಸೊಟ್ಟಗಾಗಿರೋ ರೀತಿ ಕಾಣುತ್ತೆ, ಬೆಂಡ್ ಆಗಿರೋ ರೀತಿ ಕಾಣುತ್ತೆ. ಅರ್ಥ ಆಯ್ತಾ? ಬೇಕಾದ್ರೆ ನೀವು ಮನೇಲಿ ಪೆನ್ಸಿಲ್ ಇಟ್ಟು ನೋಡ್ರಿ ನೀರಿನಲ್ಲಿ, ಅವಾಗ ನೆಟ್ ಕಾಣಲ್ಲ ಪೆನ್ಸಿಲ್. ಸ್ವಲ್ಪ ಆ ನೀರಲ್ಲಿ ಎಂಟರ್ ಆದ್ಮೇಲೆ ಆಫ್ಟರ್ ಕ್ರಾಸಿಂಗ್ ದ ಸರ್ಫೇಸ್ ಆಫ್ ದ ವಾಟರ್, ದಟ್ ವೆನ್ ಮೀಡಿಯಂ ಚೇಂಜಸ್, ಗ್ಯಾಸಿಯಸ್ ಮೀಡಿಯಂ ಟು ವಿಚ್ ಮೀಡಿಯಂ, ಲಿಕ್ವಿಡ್ ಮೀಡಿಯಂ, ವೆನ್ ದಿಸ್ ಏನದು ಆಬ್ಜೆಕ್ಟ್ ಚೇಂಜ್ ಆಗುತ್ತೆ ಅಲ್ಲಿ, ಅವಾಗ ಏನಾಗುತ್ತೆ ಅಲ್ಲಿ ಅದು ಸ್ವಲ್ಪ ಬೆಂಡ್ ಆದಾಗ ಕಾಣುತ್ತೆ. ಯಾಕೆ ಅಂದ್ರೆ ಬಿಕಾಸ್ ಆಫ್ ರಿಫ್ರಾಕ್ಷನ್. ರಿಫ್ರಾಕ್ಷನ್ ಇಸ್ ಎ phenomena in which light bends when it moves from one medium to another medium. When light travels from one medium to another medium, it bends in its, or it changes its direction slightly. That is known as refraction. Refraction ಅಂದ್ರೆ ಏನು? Bending of light wave or light ray when it changes its medium or when it travels from one medium to another medium. ಈಗ ನಿಮಗೆ ರಿಫ್ಲೆಕ್ಷನ್ ಅಂದ್ರೆ ಏನು? ಬೌನ್ಸಿಂಗ್ ಬ್ಯಾಕ್ ಟು ದ ಸೇಮ್ ಮೀಡಿಯಂ ಆಫ್ಟರ್ ಸ್ಟ್ರೈಕಿಂಗ್. ರಿಫ್ರಾಕ್ಷನ್ ಅಂದ್ರೆ ಆಫ್ಟರ್ ಸ್ಟ್ರೈಕಿಂಗ್ ಇಟ್ ವಿಲ್ ನಾಟ್ ಗೋ ಟು ದ ಸೇಮ್ ಮೀಡಿಯಂ. ಇಲ್ಲಿ ಸ್ವಲ್ಪ ಡೈರೆಕ್ಷನ್ ನೆಟ್ ಹೋಗ್ಬೇಕಿತ್ತು, ನೆಟ್ ಹೋಗ್ಲಿಲ್ಲ, ಏನಾಯ್ತು? ಸ್ವಲ್ಪ ಬೆಂಡ್ ಆಯ್ತು, ಬೆಂಡ್ ಆಗಿ ಈ ಕಡೆ ಹೋಯ್ತು. ಅರ್ಥ ಆಯ್ತಾ? ಇದು ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಜೊತೆಗೆ ಇಲ್ಲಿ ಒಂದಿಷ್ಟು ಪಾಯಿಂಟ್ಸ್ ಅನ್ನ, ಡಿಫ್ರೆನ್ಸಿಯೇಷನ್ ಬಿಟ್ವೀನ್ ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ, ಇಲ್ಲಿ ಲೈಟ್ ಸ್ಟ್ರೈಕ್ಸ್ ದ ಮೀಡಿಯಂ and goes back to the same medium. Here light after striking it enters or it travels in another medium, it changes the medium. Next, in reflection ಅಂದ್ರೆ ಈಗ ಬೌನ್ಸ್ ಆಗಿ ವಾಪಸ್ ಬರುತ್ತಂದಲ್ಲ, here speed of the light will not be varied, it will not be changed. ಇಲ್ಲಿ ಫಸ್ಟ್ ಯಾವ ಲೈಟ್ ಈ ಕಡೆ ಬಿತ್ತು ಇದನ್ನ ಏನಂತಾರೆ? ಇನ್ಸಿಡೆಂಟ್ ರೇ. The ray which has fallen on surface, reflecting surface. ಇದನ್ನ ಏನಂತಾರೆ? ಇದನ್ನೇನಂತಾರೆ? ಇನ್ಸಿಡೆಂಟ್ ರೇ. ಇದನ್ನೇನಂತಾರೆ? ಇನ್ಸಿಡೆಂಟ್ ರೇ. ಈ ಕಡೆ ಹೋಗೋದನ್ನ ಯಾವ ಲೈಟ್ ಇಲ್ಲಿ ಬಿದ್ದು ರಿಫ್ಲೆಕ್ಟ್ ಆಯ್ತಾ ಇದನ್ನ ರಿಫ್ಲೆಕ್ಟೆಡ್ ರೇ ಅಂತಾರೆ ಅಥವಾ ರಿಫ್ಲೆಕ್ಟ್ ರೇ ಅಂತಾರೆ. ಇಲ್ಲಿ ಯಾವಾಗಲಾದ್ರೂ ನೋಡಿದ್ರೆ ಇನ್ನೊಂದು ಮಾಹಿತಿ ಬರುತ್ತೆ, ಏನು ಅಂದ್ರೆ ಅದರ ಇನ್ಫಾರ್ಮೇಶನ್ ವಿಚ್ ಯು ಹ್ಯಾವ್ ಟು ಲರ್ನ್, ದಟ್ ಈಸ್ ದೇರ್ ವಿಲ್ ಬಿ ಒನ್ ನಾರ್ಮಲ್. ಅಂದ್ರೆ ಆ ಸರ್ಫೇಸ್ಗೆ 90 ಡಿಗ್ರಿ ಇರುವಂತಹ ಒಂದು ಇಮ್ಯಾಜಿನರಿ ಲೈಟ್ ಬೀಮ್, ಇಮ್ಯಾಜಿನರಿ ಲೈಟ್ ಬೀಮ್ ವಿಚ್ ಫಾಲ್ಸ್ ಆನ್ ದ ಸರ್ಫೇಸ್ ಅಟ್ 90 ಡಿಗ್ರಿ. 90 ಡಿಗ್ರಿ ಆಂಗಲ್ ನಲ್ಲಿ ಫಾಲ್ ಆಗುವಂತಹ ಲೈನ್ಗೆ ಏನಂತೀವಿ? ನಾರ್ಮಲ್. ಇದರ್ಥ ಆಯ್ತಾ? ray which falls as incident ray of 90 degree, it is known as normal. ಈಗ ನೋಡ್ರಿ ಇಲ್ಲಿ ಆಂಗಲ್ ಆಫ್ ಇನ್ಸಿಡೆಂಟ್ ಅಂತ ಬರುತ್ತೆ. ಏನಂದ್ರೆ ಈ ಆಂಗಲ್ ಆಫ್ ಇನ್ಸಿಡೆಂಟ್ ಮೀನ್ಸ್ ಆಂಗಲ್ ಫಾರ್ಮ್ಡ್ ಬೈ ಇನ್ಸಿಡೆಂಟ್ ರೇ ಅಂಡ್ ನಾರ್ಮಲ್. ಈ ಇನ್ಸಿಡೆಂಟ್ ರೇ ಮತ್ತು ನಾರ್ಮಲ್ನ ಮಧ್ಯದಲ್ಲಿ ಆಗಿರುವಂತ ಈ ಆಂಗಲ್ ಆಫ್ ಇನ್ಸಿಡೆನ್ಸ್ ವಿಲ್ ಬಿ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್. ಆಂಗಲ್ ಆಫ್ ರಿಫ್ಲೆಕ್ಷನ್ ಅಂದ್ರೆ ರಿಫ್ಲೆಕ್ಟೆಡ್ ರೇ ಅಂಡ್ ನಾರ್ಮಲ್, ಇವುಗಳ ಮಧ್ಯೆ ಇರುವಂತ ಆಂಗಲ್. ಮತ್ತೆ ಇಲ್ಲಿಂದ ಇಲ್ಲಿವರೆಗಲ್ಲ, ಈ ಕಡೆ ಅಲ್ಲ, ರಿಫ್ಲೆಕ್ಟೆಡ್ ರೇ ಅಂಡ್ ನಾರ್ಮಲ್ ಇದ್ರ ಮಧ್ಯೆ ಇರುವಂತ ಆಂಗಲ್ಗೂ ಮತ್ತು ಇನ್ಸಿಡೆಂಟ್ ರೇ ಅಂಡ್ ನಾರ್ಮಲ್ ರೇ ಇದ್ರ ಮಧ್ಯೆ ಇರುವಂತ ಆಂಗಲ್ ಎರಡು ಈಕ್ವಲ್ ಇರುತ್ತೆ. ಎಲ್ಲಿ? ರಿಫ್ಲೆಕ್ಷನ್ ಅಲ್ಲಿ. ಸರಿಯಾಗಿ ಅರ್ಥ ಮಾಡ್ಕೊಳ್ರಿ. ಯಾಕಂದ್ರೆ ನಾನು ಟೆಕ್ಸ್ಟ್ ಬುಕ್ ನಲ್ಲಿ ಇರೋದಕ್ಕಿಂತ ಸ್ವಲ್ಪ ಆಲ್ಟರ್ ಮಾಡಿ ಹೇಳ್ತಿದ್ದೀನಿ. ಯಾಕಂದ್ರೆ ನಾನು ಡೈರೆಕ್ಟ್ ಆಗಿ ಇಲ್ಲಿ ರಿಫ್ಲೆಕ್ಷನ್ ರಿಫ್ರಾಕ್ಷನ್ ಅಂತ ಹೇಳಿದೆ, ಅದ್ರ ಬಗ್ಗೆ ಡಿಫೈನ್ ಮಾಡಲಿಲ್ಲ, ಎಕ್ಸ್ಪ್ಲನೇಷನ್ ಹೇಳಿಲ್ಲ ಅಂದ್ರೆ ಇದು ಅರ್ಥ ಆಗಲ್ಲ. ಅದಕ್ಕೋಸ್ಕರ ಮತ್ತೆ ಇಲ್ಲಿಗೆ ಬರೋಣ. ಓಕೆ, ಈಗ ಇನ್ ರಿಫ್ಲೆಕ್ಷನ್ ಆಂಗಲ್ ಆಫ್ ಇನ್ಸಿಡೆನ್ಸ್ ವಿಲ್ ಬಿ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್.
ಬಟ್ ಇನ್ ರಿಫ್ರಾಕ್ಷನ್ ಅಂದ್ರೆ ಏನು, ಈ ರೀತಿ ವಾಪಸ್ ಬರಲ್ಲ, ಕೆಳಗಡೆ ಹೋಗುತ್ತೆ. ಇಲ್ಲಿ ಆಂಗಲ್ ಆಫ್ ಇನ್ಸಿಡೆಂಟ್ ಯಾವುದು ಇದೆ, ಇನ್ಸಿಡೆಂಟ್ ಆದಂತ ಆಂಗಲ್ ಆಫ್ ಈ ರಿಫ್ಲೆಕ್ಷನ್ ಇಲ್ಲಿದೆ ಅಲ್ಲ, ಇದಕ್ಕೆ ಈಕ್ವಲ್ ಇರಲ್ಲ. ಆಂಗಲ್ ಆಫ್ ಇನ್ಸಿಡೆಂಟ್ ವಿಲ್ ನಾಟ್ ಬಿ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್. ಇದು ಈಕ್ವಲ್ ಇರಲ್ಲ. ಇದು ಕಂಪ್ಲೀಟ್ ಇನ್ಫಾರ್ಮೇಶನ್ ಅಬೌಟ್ ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್. ಬನ್ನಿ ಸ್ನೇಹಿತರೆ, ಈಗ ಇದು ಸಾಕು. ಈಗ ಮತ್ತೆ ಕಾರ್ಪಸ್ಕ್ಯುಲರ್ ಥಿಯರಿಗೆ ಹೋಗೋಣ. ಕಾರ್ಪಸ್ಕ್ಯುಲರ್ ಥಿಯರಿ ನ್ಯೂಟನ್ ಹೇಳಿದ್ದು ಇದು ಏನನ್ನ ಎಕ್ಸ್ಪ್ಲೇನ್ ಮಾಡುತ್ತಂದ್ರೆ ಲೈಟಿನ ರಿಫ್ಲೆಕ್ಷನ್, ರಿಫ್ರಾಕ್ಷನ್ ಅಂದ್ರೆ ಬೌನ್ಸಿಂಗ್ ಬ್ಯಾಕ್ ಟು ದ ಸೇಮ್ ಮೀಡಿಯಂ ಅಂಡ್ ದೆನ್ ಎಂಟರಿಂಗ್ ಟು ಅದರ್ ಮೀಡಿಯಂ ಅಂಡ್ ಚೇಂಜಿಂಗ್ ಇಟ್ಸ್ ಡೈರೆಕ್ಷನ್, ಚೇಂಜಿಂಗ್ ಇಟ್ಸ್ ಸ್ಪೀಡ್. ಇಲ್ಲಿ ಆಗೋದು ರಿಫ್ರಾಕ್ಷನ್. ಓಕೆ, ಅಂಡ್ ದೆನ್ ದಿಸ್ ಕಾರ್ಪಸ್ಕ್ಯುಲರ್ ಥಿಯರಿ ಆಲ್ಸೋ ಟೆಲ್ಸ್ rectilinear propagations. Rectilinear propagation ಅಂದ್ರೆ ಏನು? Light travels in the straight line. That is what rectilinear propagation. All these things are explained by Newton's corpuscular theory of light. ಇದು ಅರ್ಥ ಆಯ್ತಾ? ಕರೆಕ್ಟ್ ಆಗಿ ಪಾಯಿಂಟ್ ಮಾಡ್ಕೊಡ್ರಿ. ಕಾರ್ಪಸ್ಕ್ಯುಲರ್ ಥಿಯರಿ ಆಫ್ ನ್ಯೂಟನ್ ಮುಗಿತು. ನೆಕ್ಸ್ಟ್ ವೇವ್ ಥಿಯರಿ. ಇದನ್ನ ಹೇಳಿದಂಥವ್ರು ಕ್ರಿಶ್ಚಿಯನ್ ಹ್ಯೂಜನ್ಸ್ ಅನ್ನೋಂಥವ್ರು ಹೇಳಿದಂತಹ ಥಿಯರಿ ಯಾವುದು? ವೇವ್ ಥಿಯರಿ. ಅಕಾರ್ಡಿಂಗ್ ಟು ದಿಸ್ ಥಿಯರಿ, ಲೈಟ್ ವೇವ್ಸ್ ಆರ್ light travels in the straight line in the form of longitudinal waves. ಯಾವ ರೀತಿ? longitudinal waves. How sound waves travel in the same way what travels? Light waves also travel. It was told by Christian Huygens. ಇದರ್ಥ Christian Huygens told or derived wave theory of light which tells light travels in or light travels as longitudinal waves just like sound. It also explained reflection of light, refraction of light and interference of light ಅಂತ ಒಂದು ವರ್ಡ್ ಇದೆ. ಇಂಟರ್ಫರೆನ್ಸ್ ಅಂದ್ರೆ ಏನು ಸರಿಯಾಗಿ ಅರ್ಥ ಮಾಡ್ಕೊಳ್ರಿ. ಇಂಟರ್ಫರೆನ್ಸ್ ಅಂದ್ರೆ it is the superimposition of two or more waves with the same frequency. Superimposition of two or more waves, ಒಂದೇ ಫ್ರೀಕ್ವೆನ್ಸಿ ಇರೋದು ಎರಡು ಅಥವಾ ಮೂರು ವೇವ್ಸ್ ಒಂದೇ ಟೈಮಿಗೆ ಕಾಣ್ತಂದ್ರೆ ಒಂದು ಸ್ಪೆಷಲ್ ಆಗಿ ಸೂಪರ್ ಆಗಿ ಒಂದು ಇಂಪೋಸ್ ಬೀಳುತ್ತೆ, ನಮಗೆ ಇಂಪ್ರೆಷನ್ ಬರುತ್ತೆ. ಏನದು ಅಂದ್ರೆ ನಿಮಗೆ ಎಕ್ಸಾಂಪಲ್ ಅಂದ್ರೆ ಮಳೆ ಬಂದಿರುತ್ತೆ, ಮಳೆ ಬಂದ್ಮೇಲೆ ನೀವು ರೋಡ್ನಲ್ಲಿ ಹೋದ್ರೆ ಅಲ್ಲೇನಾದ್ರೂ ಆಯಿಲ್ ಬಿದ್ದಿತ್ತು ಅಂದ್ರೆ ಯು ಆರ್ ಗೋಯಿಂಗ್ ಟು ಸಿ ಒನ್ ಬ್ಯೂಟಿಫುಲ್ ಆರ್ಟಿಸ್ಟಿಕ್ ಡಿಸೈನ್ ಟೈಪ್ ಆರ್ ಕಲರ್ ಪ್ಯಾಟರ್ನ್. ಮಳೆ ಏನಾದ್ರು ಆಯಿಲ್ ಏನಾದ್ರು ಬಿದ್ದಿತ್ತು ರೋಡ್ ಮೇಲೆ, ಪೆಟ್ರೋಲ್ ಇನ್ನೊಂದು ಮತ್ತೊಂದು ಬಿದ್ದಾಗ ನೀವು ನೋಡ್ತೀರಿ ಮಳೆ ಬಂದು ಸ್ವಲ್ಪ ಹೊತ್ತಿಗೆ ರೋಡಿನ ಮೇಲೆ ಸ್ವಲ್ಪ ಕಲರ್ ಏನೋ ರೇಡಿಯಂ ಟೈಪ್ ಕಲರ್ ಅಲ್ಲಿ ಕಾಣ್ತಿರುತ್ತೆ. ಅದು ಸಹ ಒಂದು ಎಕ್ಸಾಂಪಲ್ ಯಾವುದಕ್ಕೆ? ಇಂಟರ್ಫರೆನ್ಸ್ ಆಫ್ ಯಾವುದು? ಲೈಟ್. ಇದು ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ವೇವ್ ಥಿಯರಿ ಆಫ್ ಲೈಟ್ ವಿಚ್ ವಾಸ್ ಪ್ರಪೋಸ್ಡ್ ಬೈ ಕ್ರಿಶ್ಚಿಯನ್ ಹ್ಯೂಜನ್ಸ್ ಟೆಲ್ಸ್ ದಟ್ light travels in the motion of longitudinal waves just like sound. ಆದರೆ ಇದರಲ್ಲೂ ಸಹ ಅವನ ಜೊತೆ ಇನ್ನೊಂದಿಷ್ಟು ಹೇಳ್ದ, ಪೋಲರೈಸೇಷನ್ ಆಫ್ ಲೈಟ್ ಅಂತ ಅದನ್ನು ಸಹ ಹೇಳ್ದ. ಪೋಲರೈಸೇಷನ್ ಆಫ್ ಲೈಟ್ ಅಂದ್ರೆ ಲೈಟ್ ವೇವ್ಸ್ ವೈಬ್ರೇಟ್ ಆನ್ ಓನ್ಲಿ ಒನ್ ಪ್ಲೇನ್, ನಾಟ್ ಆನ್ ಡಿಫ್ರೆಂಟ್ ಪ್ಲೇನ್ಸ್ ಅಂತ ಈ ರೀತಿ ಹೇಳೋ ಅಂಥದ್ದನ್ನ ಪೋಲರೈಸೇಷನ್ ಆಫ್ ಲೈಟ್ ಅಂತ ನಾವು ಅಂತೀವಿ. ನಂತರ ಡಿಫ್ರಾಕ್ಷನ್ ಆಫ್ ಲೈಟ್, ವೆನ್ ಲೈಟ್ ಇಟ್ ಟಚಸ್ one edge then there will be little deviation in the way of the path of the light, that is called as diffraction. ಅದೆಲ್ಲ ಇರಲಿ, ಇದನ್ನ ಅಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಅಲ್ಲ. ನೀವು ಮೇನ್ ಕಲ್ಕೋಬೇಕಾಗಿರೋದು ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್. ಇವುಗಳ ಬಗ್ಗೆ ಈ ವೇವ್ ಥಿಯರಿ ಸಹ ಹೇಳ್ತಾ ಇತ್ತು. ಸ್ನೇಹಿತರೆ, ಒಂದು ವಿಷಯ ಬರ್ಬೋದು, ಏನಂದ್ರೆ ವ್ಯಾಕ್ಯೂಮ್ ನಲ್ಲಿ ಸತ್ಗಿನೂ ಏರ್ ಹೋಗುತ್ತೆ ಸ್ಟಾರ್ಟಿಂಗ್ ನಲ್ಲಿ, ವ್ಯಾಕ್ಯೂಮ್ ನಲ್ಲಿ ಸತ್ಗಿನೂ ಲೈಟ್ ಪಾಸ್ ಆಗುತ್ತೆ ಅಂತ ಹೇಳಿದೆ. ಹೌದಾ? ಯಾಕಂದ್ರೆ ಸಣ್ಣ ಇರೋದಲ್ಲಿ ಸ್ಟಾರ್ಸ್ ಇರೋದಲ್ಲಿ ಅಲ್ಲಿಂದ ಇಲ್ಲಿಗೆ ಮುಟ್ಟುತ್ತೆ ಅಂದ್ರೆ ಮಧ್ಯದಲ್ಲಿ ಎಷ್ಟು ವ್ಯಾಕ್ಯೂಮ್ ಬರುತ್ತೋ ಗೊತ್ತಿಲ್ಲ, ಆದ್ರೆ ಲೈಟ್ ಪಾಸ್ ಆಗುತ್ತೆ. ಆದ್ರೆ ಈ ವೇವ್ ಥಿಯರಿ ಪ್ರಕಾರ ಲಾಂಜಿಟ್ಯೂಡಿನಲ್ ವೇವ್ಸ್ ದೇ ಟ್ರಾವೆಲ್ ಜಸ್ಟ್ ಲೈಕ್ ಸೌಂಡ್. ಅಂದ್ರೆ ಸೌಂಡ್ ಟ್ರಾವೆಲ್ ಆಗ್ಬೇಕಂದ್ರೆ ದೇರ್ ಇಸ್ ಎ ನೀಡ್ ಆಫ್ ಮೀಡಿಯಂ. ವಿಥೌಟ್ ದ ಮೀಡಿಯಂ ಲೈಟ್ ಯಾವುದು ಈ ಸೌಂಡ್ ಕೆನಾಟ್ ಟ್ರಾವೆಲ್. ಇವೇನಾದ್ರೂ ಫುಲ್ ವ್ಯಾಕ್ಯೂಮ್ ಕ್ರಿಯೇಟ್ ಮಾಡಿ ನೀವು ಅದ್ರ ಒಳಗಡೆ ಗಾಳಿ ಇಲ್ಲದಂತ ಪರಿಸ್ಥಿತಿ ಮಾಡಿ ಅಲ್ಲೇನಾದ್ರೂ ನೀವು ಒಳಗಡೆ ಕಾಲಿಂಗ್ ಬೆಲ್ ಅನ್ನು ರಿಂಗ್ ಮಾಡಿದ್ರೆ ನಿಮಗೆ ಹೊರಗಡೆ ಸೌಂಡ್ ಕೇಳಲ್ಲ. ಲಾಸ್ಟ್ ಇಯರ್ ಸೌಂಡ್ ಬಗ್ಗೆ ಲೆಸನ್ ಓದ್ಬೇಕಾದ್ರೆ ಅದನ್ನ ಕಲ್ತಿದ್ದೀರಿ. ಸೌಂಡ್ ಆ ರೀತಿ. ಆದ್ರೆ ಈ ವೇವ್ ಥಿಯರಿ ಸೌಂಡ್ ವೇವ್ಸ್ ಇದ್ದಂಗೆ ಲೈಟ್ ವೇವ್ಸ್ ಅಂತ ಹೇಳಿದ್ರು, ಲಾಂಜಿಟ್ಯೂಡಿನಲ್ ಅಂತ ಹೇಳಿದ್ರು. ಆದ್ರೆ ಇದು ತಪ್ಪು.
It was inadequate to tell the treatment of interaction of light with matter. ಈಗ ಹೇಳಿದ್ನಲ್ಲ ಈ ರೀತಿ ಲೈಟ್ ವಿತ್ ಮ್ಯಾಟರ್ ನಲ್ಲಿ ಇದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ, ಇಂಟ್ರಾಕ್ಷನ್ ಆಫ್ ಲೈಟ್ ವಿತ್ ಮ್ಯಾಟರ್ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಈ ವೇವ್ ಥಿಯರಿ ಫೇಲ್ ಆಯ್ತು. ಸ್ನೇಹಿತರೆ ಅರ್ಥ ಆಯ್ತಾ? ವೇವ್ ಥಿಯರಿಯಲ್ಲಿ ಹೇಳಿದ್ದೇನು, ಲೈಟ್ ಟ್ರಾವೆಲ್ಸ್ in longitudinal waves just like sound. It was proposed by Christian Huygens. It explained polarization, diffraction, interference, reflection and refraction. But it was inadequate to explain treatment of interaction of light with matter. ಈಗ ನಾನು ಸೌಂಡ್ ಇಂದ ಹೆಂಗೆ ಎಕ್ಸಾಂಪಲ್ ಕೊಟ್ಟನಲ್ಲ ಅದೇ. ನೆಕ್ಸ್ಟ್ ಥರ್ಡ್ ಥಿಯರಿ ವಾಸ್ derived by Maxwell. It is known as electromagnetic nature of light waves. ಏನಿದು electromagnetic nature of light waves is the third theory of light which was proposed by Maxwell. ಇದನ್ನ ಪ್ರಪೋಸ್ ಮಾಡಿದ ಯಾರು? ಮ್ಯಾಕ್ಸ್ವೆಲ್. ಇವನ್ ಪ್ರಕಾರ ಏನಂದ್ರೆ ಈ ಲೈಟ್ ವೇವ್ಸ್ ದೇ ಮೂವ್ ಇನ್ ದ ಆಸಿಲೇಷನ್. ಏನು ಈ ರೀತಿ ಆಸಿಲೇಷನ್ ನಲ್ಲಿ ಹೆಂಗೆ ಆಸಿಲೇಷನ್ ಅಲ್ಲಿ ಮೂವ್ ಆಗ್ತವೆ. ದೇ ಮೂವ್ ಇನ್ ಆಸಿಲೇಷನ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಇನ ರೀತಿ ಇವು ಮೂವ್ ಆಗ್ತವೆ. ದೀಸ್ ಲೈಟ್ ವೇವ್ಸ್ ಆರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ವಿಚ್ ಮೂವ್ ವೇವಿ ಇನ್ ನೇಚರ್ ಬಟ್ ಟ್ರಾನ್ಸ್ವರ್ಸಲ್ ವೇವ್ಸ್. ಸೌಂಡ್ ಇನ್ ರೀತಿ ಲಾಂಜಿಟ್ಯೂಡಿನಲ್ ವೇವ್ ಅಲ್ಲ, ಇಷ್ಟೇ ಡಿಫ್ರೆನ್ಸ್. ಯಾವುದು ಈ ವೇವ್ ಥಿಯರಿಗೂ ಎಲೆಕ್ಟ್ರೋಮ್ಯಾಗ್ನೆಟಿಕ್ ನೇಚರ್ ಆಫ್ ಲೈಟ್ ವೇವ್ ಥಿಯರಿಗೂ. ಇದು ಸಹ ವೇವ್ ಅಂತ, ಅಲ್ಲಿ ಲಾಂಜಿಟ್ಯೂಡಿನಲ್ ವೇವ್ ಅಂತ, ಇಲ್ಲಿ ಟ್ರಾನ್ಸ್ವರ್ಸಲ್ ವೇವ್ ಅಂತ ಹೇಳಿದ್ರು. ಆದ್ರೆ ಯಾವುದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇನ್ ನೇಚರ್, ಅಲ್ಲಿ ಯಾವ ರೀತಿ ಹೋಗುತ್ತೋ ಅದೇ ರೀತಿ ಇಲ್ಲಿ ಸಹ ಹೋಗುತ್ತೆ ಅಂತ ಹೇಳಿದ್ರು. ಅಂಡ್ ದೆನ್ ಫಾರ್ ದಿಸ್ ನೋ ಮೀಡಿಯಂ ಈಸ್ ರಿಕ್ವೈರ್ಡ್. ಇದೇ ಪಾಯಿಂಟ್ ನಾನು ಸೌಂಡ್ ಹೇಳಿದ್ದು. ಫಾರ್ ದ ಟ್ರಾವೆಲಿಂಗ್ ಆಫ್ ಸೌಂಡ್ medium is required, but for the traveling of light medium is not required. That is what clearly told by or explained by Maxwell. He told no medium is required because light waves are electromagnetic waves which travel in a wavy nature. Which type of waves? Transversal waves. ಇದರ್ಥ ಆಯ್ತಾ? ಈಗ ನಾವು ಇಲ್ಲಿವರೆಗೂ ನೋಡಿದ್ದೇನು, ಮೂರು ಲೈಟ್ ಥಿಯರೀಸ್ ಅನ್ನು ನೋಡಿದ್ವಿ. ಒಂದು ಕಾರ್ಪಸ್ಕ್ಯುಲರ್ ಥಿಯರಿ, ಲೈಟ್ consisting of small particles called corpuscles, proposed by Newton. Second, wave theory proposed by Christian Huygens. He told light travels in the same way of longitudinal mode of sound. How sound waves travel in the same way light waves also travel ಅಂತ ಅವನು ಹೇಳ್ದ. ನೆಕ್ಸ್ಟ್ ಮ್ಯಾಕ್ಸ್ವೆಲ್ ಅವರು ಏನು ಹೇಳಿದ್ರು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ನೇಚರ್ ಆಫ್ ಲೈಟ್ ವೇವ್ಸ್. ಇದನ್ನು ಸಹ ಈಗ ಕಲ್ತಿದ್ರಿ. ದ ಲಾಸ್ಟ್ ಥಿಯರಿ ಆಫ್ ಲೈಟ್, ದಟ್ ಈಸ್ ಕ್ವಾಂಟಮ್ ಥಿಯರಿ. ಇಟ್ ವಾಸ್ ಪ್ರಪೋಸ್ಡ್ ಬೈ ಮ್ಯಾಕ್ಸ್ ಪ್ಲಾಂಕ್. ಮ್ಯಾಕ್ಸ್ ಪ್ಲಾಂಕ್ ಅನ್ನೋರು ಇದನ್ನ ಪ್ರಪೋಸ್ ಮಾಡಿದ್ರು. ಇವರ ಪ್ರಕಾರ ಈ ಕ್ವಾಂಟಮ್ ಥಿಯರಿಯಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಸರಿಯಾಗಿ ನೆನ್ಪಿಟ್ಕೊಳ್ರಿ, ಮೂರು ಥಿಯರಿಯನ್ನ ಈಗ ಪಕ್ಕ ನೆನ್ಪಿಟ್ಕೊಂಡಿದ್ರಿ. ಈಗ ನಾಲ್ಕನೇ ಥಿಯರಿಯಲ್ಲಿ ದಟ್ ಮೀನ್ಸ್ ಲೈಟ್ ಟ್ರಾವೆಲ್ಸ್ ಇನ್ ದ ಫಾರ್ಮ್ ಆಫ್ ಸ್ಮಾಲ್ ಪ್ಯಾಕೆಟ್ಸ್. ಲೈಟ್ ಯಾವ ರೀತಿ ಟ್ರಾವೆಲ್ ಆಗುತ್ತೆ? ಇನ್ ದ ಫಾರ್ಮ್ ಆಫ್ ಸ್ಮಾಲ್ ಪ್ಯಾಕೆಟ್ಸ್ ಆಫ್ ಎನರ್ಜಿ. ಯಾವ ಪ್ಯಾಕೆಟ್? ಸ್ಮಾಲ್ ಪ್ಯಾಕೆಟ್ ಆಫ್ ಎನರ್ಜಿ ಕಾಲ್ಡ್ ಫೋಟಾನ್ಸ್. ಈ ಫೋಟಾನ್ ಅನ್ನುವಂತ ಸ್ಮಾಲ್ ಪ್ಯಾಕೆಟ್ ಆಫ್ ಎನರ್ಜಿಯಲ್ಲಿ ಲೈಟ್ ಟ್ರಾವೆಲ್ ಆಗುತ್ತೆ ಅಂತ ಮ್ಯಾಕ್ಸ್ ಪ್ಲಾಂಕ್ ಅನ್ನೋರು ಈ ಕ್ವಾಂಟಮ್ ಥಿಯರಿಲಿ ಹೇಳಿದ್ರು. ಇಟ್ ಎಕ್ಸ್ಪ್ಲೇನ್ಸ್ ದ ಫೋಟೋ ಎಲೆಕ್ಟ್ರಿಕಲ್ ಎಫೆಕ್ಟ್ ಆಫ್ ಲೈಟ್. ಇಷ್ಟ ಸ್ನೇಹಿತರೆ, ಇಷ್ಟನ್ನು ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಇದನ್ನ ಕನ್ಫ್ಯೂಸ್ ಹಾಕೋಬೇಡಿ, ಯಾಕಂದ್ರೆ ಫಿಸಿಕ್ಸ್ನಲ್ಲಿ ಬಹಳಷ್ಟು ಜನ ಮಾರ್ಕ್ಸ್ ಅನ್ನ ಕಳ್ಕೊಂತಾರೆ. ಅದಕ್ಕೋಸ್ಕರ ನಾನು ಸ್ವಲ್ಪ ನಿಧಾನಕ್ಕೆ ಹೇಳ್ತಿದ್ದೀನಿ, ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಇದು ನಂತರ ನಾನು ಬೇಕಾದ್ರೆ ನಿಮ್ಗೆ ಆಗಲೇ ಹೇಳಿದಂತೆ ಇನ್ನು ಶಾರ್ಟ್ ವಿಡಿಯೋನ ಇದೇ ಲೆಸನ್ ಮೇಲೆ, ಇದೇ ಕಾನ್ಸೆಪ್ಟ್ ಮೇಲೆ ಮಾಡ್ತೀನಿ. ಆದರೆ ಒಂದ್ಸಾರಿ ನೀವು ಕ್ಲಾಸ್ ಟೈಪ್ ಕಲಿತಿರ್ಬೇಕಾದ್ರೆ ಸ್ವಲ್ಪ ರಿಪಿಟೇಷನ್ಗಳು ಬೇಕು. ಕಾರ್ಪಸ್ಕ್ಯುಲರ್ ಥಿಯರಿ, ವೇವ್ ಥಿಯರಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ನೇಚರ್ ಆಫ್ ಲೈಟ್ ಥಿಯರಿ ಅಂಡ್ ಕ್ವಾಂಟಮ್ ಥಿಯರಿ, ಇದನ್ನು ನಾವು ಇಲ್ಲಿವರೆಗೂ ಕಲ್ತಿದ್ವಿ. ನೆಕ್ಸ್ಟ್ ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್, ಇದರ ಡಿಫರೆನ್ಸ್ ಸಹ ನಾವೀಗ ಕಲ್ತಿದ್ದೀವಿ. ಸ್ನೇಹಿತರೆ, ಇದರಲ್ಲಿ ಏನಾದರೂ ಡೌಟ್ ಇದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಹಾಕಿ. ಇದ್ರ ನಂತರ ನಾವು ನೋಡುವಂಥದ್ದು ಏನು ಅಂದರೆ, ಲಾ ಆಫ್ ರಿಫ್ಲೆಕ್ಷನ್. ಏನು? ಲಾ ಆಫ್ ರಿಫ್ಲೆಕ್ಷನ್. How many laws are there for reflection?
ರಿಫ್ಲೆಕ್ಷನ್ ಅಲ್ಲಿ ಎಷ್ಟು ಲಾ ಇದಾವೆ 8ನೇ ಕ್ಲಾಸ್ನಲ್ಲಿ ನೀವು ಈಗಾಗಲೇ ಕಲ್ತಿದ್ದೀರಿ. ಏನು ಹೇಳ್ರಿ? 8ನೇ ಕ್ಲಾಸ್ನಲ್ಲಿ ಲಾ ಆಫ್ ರಿಫ್ಲೆಕ್ಷನ್ ಕಲ್ತಿದ್ದೀರಿ. ಅದು ಏನು ಅಂದರೆ ಇದರಲ್ಲೇ ಮಾಡೋಣ. ಇಫ್ ಇಟ್ ಈಸ್ ಸರ್ಫೇಸ್, ಏನು ಇದನ್ನು ನಾವು ಸರ್ಫೇಸ್ ಅಂತ ಅನ್ಕೊಂಡ್ರೆ the light ray which falls or which strikes on the surface is considered as incident ray. ಇದನ್ನ ಏನಂತೀವಿ? ಇನ್ಸಿಡೆಂಟ್ ರೇ. ಇದು ಅರ್ಥ ಆಯ್ತಾ? ಆಲ್ರೆಡಿ ಇದನ್ನ ಸ್ಮಾಲ್ ಆಗಿ ಸ್ವಲ್ಪ ಚಿಕ್ಕದಾಗಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಅವಾಗೇನು ಅಷ್ಟೇನು ಡೀಟೇಲ್ ಆಗಿ ತಿಳ್ಕೊಳ್ಳೋದು ಬೇಕಾಗಿದ್ದಿಲ್ಲ. ಬಟ್ ವೆನ್ ವಿ ಆರ್ ಸ್ಟಡಿಂಗ್ ಅಬೌಟ್ ಲಾ ಆಫ್ ರಿಫ್ಲೆಕ್ಷನ್, ಲಾ ಆಫ್ ರಿಫ್ಲೆಕ್ಷನ್ ಅನ್ನು ಕಲಿಬೇಕಾದ್ರೆ ಅಥವಾ ಲಾಸ್ ಆಫ್ ರಿಫ್ಲೆಕ್ಷನ್ ಅನ್ನು ಕಲಿಬೇಕಾದ್ರೆ ಇದು ಬಹಳ ಇಂಪಾರ್ಟೆಂಟ್. ದಯವಿಟ್ಟು ನೋಡಿ. ಇಟ್ ಈಸ್ ಕಾಲ್ಡ್ ಇನ್ಸಿಡೆಂಟ್ ರೇ. ದ ರೇ ವಿಚ್ ಗೆಟ್ಸ್ ರಿಫ್ಲೆಕ್ಟೆಡ್, ಇಟ್ ಈಸ್ ಕಾಲ್ಡ್ ರಿಫ್ಲೆಕ್ಟೆಡ್ ರೇ. ಇದರ ಅರ್ಥ ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ. ಅಂಡ್ ದೆನ್ ಆಲ್ರೆಡಿ ಐ ಟೋಲ್ಡ್ ನಾರ್ಮಲ್ or normal ray, it is an imaginary, usually it will be imaginary ray which falls on the point of incident or reflection, which will be having 90 degree or perpendicular to the surface. ಈ ಸರ್ಫೇಸ್ ಗೆ ಏನು ಪರ್ಪೆಂಡಿಕ್ಯುಲರ್ ಆಗಿರುತ್ತೆ, ಈ ರೀತಿ ಪರ್ಪೆಂಡಿಕ್ಯುಲರ್ ಅಂತ 90 ಡಿಗ್ರಿ ಇರುತ್ತೆ. ಅಂತಹ ಇಮ್ಯಾಜಿನರಿ ಲೈನ್ ಏನಂತೀವಿ ನಾವು ಇದಕ್ಕೆ? ನಾರ್ಮಲ್. ಏನಿದು? ನಾರ್ಮಲ್. ಇದು ಅರ್ಥ ಆಯ್ತಾ? ಯಾಕಂದ್ರೆ ಮೂರನ್ನ ನೆನ್ಪಿಟ್ಕೊಳ್ಳೋದು ಬಹಳ ಮುಖ್ಯ. ದಯವಿಟ್ಟು ಸರಿಯಾಗಿ ಅರ್ಥ ಮಾಡ್ಕೊಳ್ರಿ. ಯಾಕಂದ್ರೆ ನಾನು ಈ ಲೆಸನ್ನ ನಿಧಾನಕ್ಕೆ ಯಾಕೆ ಹೇಳ್ತೀನಿ ಅಂದ್ರೆ, ಈ ಲೆಸನ್ ಅನ್ನ ನೀವು ಕರೆಕ್ಟಾಗಿ ಕಲ್ತ್ರೆ, ಯಾಕಂದ್ರೆ ಈ ಲೆಸನ್ ಅಲ್ಲಿ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ನೀವು ಬರೋದು ಮೇನ್ಲಿ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಫಿಸಿಕ್ಸ್, ಎಸ್ಪೆಷಲಿ ಇನ್ ರೆಸ್ಪೆಕ್ಟ್ ಆಫ್ ಲೈಟ್. ಸೊ ಬಹಳಷ್ಟು ಡೆಫಿನಿಷನ್ ಬರ್ತವೆ, ಬಹಳಷ್ಟು ಸಿಂಬಲ್ಸ್ ಬರ್ತವೆ. ನಾಳೆ ನೋಡ್ರಿ ಇನ್ನೊಂದಿಷ್ಟು ಸಿಂಬಲ್ ಬರ್ತವೆ. ಪೋಲ್ ಅಂದ್ರೆ ಏನು, ಸೆಂಟರ್ ಆಫ್ ಕರ್ವೇಚರ್ ಅಂದ್ರೆ ಏನು, ಈ ರೀತಿ ಆಕ್ಸಿಸ್ ಅಂದ್ರೆ ಏನು, ಫೋಕಲ್ ಲೆಂತ್ ಅಂದ್ರೆ ಏನು, ಫೋಕಲ್ ಪ್ಲೇನ್ ಅಂದ್ರೆ ಏನು, ಈ ರೀತಿ ಬಹಳಷ್ಟು ಸಣ್ಣ ಡೆಫಿನೇಷನ್ ಟೈಪ್ ಇರುವಂತಹ ಇನ್ಫಾರ್ಮೇಶನ್ ಕಾನ್ಸೆಪ್ಟ್ ಬರ್ತವೆ. ಹಾಗಾಗಿ ಇಲ್ಲಿ ಏನೇನು ಕಲಿತೀವಿ ಅದನ್ನ ನಿಧಾನಕ್ಕೆ ಕರೆಕ್ಟಾಗಿ ಕಲೀರಿ. ಓಕೆ, ನೆಕ್ಸ್ಟ್ ಇಲ್ಲಿ ನೀವು ನೋಡಿದ ನಂತರ ಹಿಯರ್ ಇದು ನೋಡಿದ ನಂತರ ನಿಮಗೆ ಏನು ಕಾಣುತ್ತೆ? ಫಸ್ಟ್ ಲಾ ಆಫ್ ರಿಫ್ಲೆಕ್ಷನ್. ಇಟ್ ಸ್ಟೇಟ್ಸ್ ದಟ್, ಏನ್ ಹೇಳ್ತಾ ಹೇಳ್ರಿ? ಇನ್ಸಿಡೆಂಟ್ ಏನು ರೇ, ನಾರ್ಮಲ್ and reflected ray all fall on the same surface or same plane. ಹೌದಾ? ಎಲ್ಲ ಒಂದೇ ಪ್ಲೇನ್ ಅಲ್ಲಿ ಬಿದ್ದಿದಾವ, ಇದೇ ಪ್ಲೇನ್ ಸರ್ಫೇಸ್ ಮೇಲೆ ಒಂದೇ ಪಾಯಿಂಟ್ ಮೇಲೆ ಇದಾವ ಅಷ್ಟೇ, ಮತ್ತೇನಿಲ್ಲ. ಫಸ್ಟ್ ಲಾ ಆಫ್ ರಿಫ್ಲೆಕ್ಷನ್ ಸೇಸ್ ದಟ್ ಏನ್ ಹೇಳುತ್ತೆ? ಇನ್ಸಿಡೆಂಟ್ ರೇ, ನಾರ್ಮಲ್ ರೇ ಅಂಡ್ ರಿಫ್ಲೆಕ್ಟೆಡ್ ರೇ ಇವೆಲ್ಲ ಏನಾಗುತ್ತೆ? ದೇ ಆಲ್ ಲೈ ಆನ್ ಸೇಮ್ ಪ್ಲೇನ್. ಅರ್ಥಾಯ್ತಾ? ಇದು ಒಂದನೇದು. ಇನ್ನು ಎರಡನೇ ಲಾ, ಸೆಕೆಂಡ್ ಲಾ ಆಫ್ ರಿಫ್ಲೆಕ್ಷನ್, ವಾಟ್ ಇಟ್ ಸೇಸ್? ಇಟ್ ಸೇಸ್ ಆಂಗಲ್ ಆಫ್ ಇನ್ಸಿಡೆಂಟ್. ನೋಡ್ರಿ, ಆಂಗಲ್ ಆಫ್ ಇನ್ಸಿಡೆಂಟ್ ಅಥವಾ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್. ಫಸ್ಟ್ ಆಂಗಲ್ ಆಫ್ ಇನ್ಸಿಡೆಂಟ್ ಅಲ್ಲಿದೆ, ಆಂಗಲ್ ಆಫ್ ರಿಫ್ಲೆಕ್ಷನ್ ಅಲ್ಲಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ರಿ. ಏನು ಅಕಸ್ಮಾತ್ ಯಾರಿಗಾದ್ರೂ ನೀವು 8ನೇ ಕ್ಲಾಸ್ನಲ್ಲಿ ಕಲ್ತದ್ದು ನೆನಪಿತ್ತಂದ್ರೆ ದಯವಿಟ್ಟು ಬೇಜಾರು ಮಾಡ್ಕೊಬೇಡ್ರಿ, ರಿವೈಸ್ ಆಗುತ್ತೆ, ಪಕ್ಕ ನೆನಪುಳಿಯುತ್ತೆ. ಓಕೆ, ನಿಮಗೆ ಅಪ್ಲೈಡ್ ಕ್ವಶನ್ಸ್ ಅಂತ ಏನು ಬರ್ತವೆ ನಿಮ್ಮ ಲೋಯರ್ ಕ್ಲಾಸಲ್ಲಿ ನೀವು ಕಲ್ತಂತ ನಾಲೆಡ್ಜ್ ಅನ್ನು ಅಪ್ಲೈ ಮಾಡ್ತಿರ್ತೇವೆ. ಹಾಗಾಗಿ ಇಂಥವೆಲ್ಲವನ್ನು ಡೀಟೇಲ್ ಆಗಿ ಕಲಿಬೇಕು. ಓಕೆ, ಆಂಗಲ್ ಆಫ್ ಇನ್ಸಿಡೆನ್ಸ್ ಅಂದ್ರೆ ಇಟ್ ಇಸ್ ದ ಆಂಗಲ್ ಫಾರ್ಮ್ಡ್ ಬೈ ಇನ್ಸಿಡೆಂಟ್ ರೇ ಅಂಡ್ ನಾರ್ಮಲ್. ಇವು ಎರಡರ ಮಧ್ಯೆ ಇರುವಂತ ಆಂಗಲ್ ಏನಂತೀವಿ? ಆಂಗಲ್ ಆಫ್ ಇನ್ಸಿಡೆಂಟ್. ಇದನ್ನ ಆಂಗಲ್ ಐ ಅಂತ ಬರೀಬಹುದು. ಈಗ ಆಂಗಲ್ ಆಫ್ ರಿಫ್ಲೆಕ್ಷನ್ ಅಂದ್ರೆ ಈ ರಿಫ್ಲೆಕ್ಷನ್ ಮತ್ತೆ ಸರ್ಫೇಸ್ ಮೇಗಿರೋ ಈ ಆಂಗಲ್ ಅಲ್ಲ. ಆಂಗಲ್ ಆಫ್ ಮೀನ್ಸ್ ರಿಫ್ಲೆಕ್ಟೆಡ್ ರೇ ಅಂಡ್ ನಾರ್ಮಲ್ ಇವುಗಳಿಂದ ಆದಂತ ಆಂಗಲ್, ದಿಸ್ ಆಂಗಲ್ ವಿಚ್ ಹ್ಯಾಸ್ ಬೀನ್ ಫಾರ್ಮ್ಡ್ ಬೈ ರಿಫ್ಲೆಕ್ಟೆಡ್ ರೇ ಅಂಡ್ ನಾರ್ಮಲ್ ರೇ, it can be written as angle small r. Angle of incident is equal to angle of reflection. ಸ್ನೇಹಿತರೆ, ಇದು ನಿಮಗೆ ಸರಿಯಾಗಿ ಅರ್ಥ ಆಗಿದೆಯಾ? ಯಾಕೆ ಹೇಳ್ತಿದ್ದೇನೆ ಅಂದ್ರೆ ದೀಸ್ ಟೂ ಲಾಸ್ ಆಫ್
reflection, they will be applying to all the surfaces, all the planes. ಅದೇನಾದರೂ ನೀವು ಸ್ಪೆರಿಕಲ್ ಮಿರರ್ ತಗೊಳ್ರಿ ಅಥವಾ ಪ್ಲೇನ್ ಮಿರರ್ ತಗೊಳ್ರಿ, ಯಾವುದೇ ಮಿರರ್ ತಗೊಂಡ್ರು ಈ ರಿಫ್ಲೆಕ್ಷನ್ ಆಂಗಲ್ ಆಫ್ ರಿಫ್ಲೆಕ್ಷನ್ ಈಸ್ ಈಕ್ವಲ್ ಟು ಆಂಗಲ್ ಆಫ್ ಇನ್ಸಿಡೆಂಟ್ ಅನ್ನೋದಾಗಿರ್ಲಿ, ಅಥವಾ ಇನ್ ರಿಫ್ಲೆಕ್ಷನ್ ಫಸ್ಟ್ ಯಾವುದು ಇನ್ಸಿಡೆಂಟ್ ರೇ, ನಾರ್ಮಲ್ ಅಂಡ್ ರಿಫ್ಲೆಕ್ಟೆಡ್ ರೇ ಆಲ್ ಲೈ ಆನ್ ದ ಸೇಮ್ ಪ್ಲೇನ್. ಇವು ಎರಡು ಎಲ್ಲ ಕಾನ್ಸೆಪ್ಟ್ಸ್ಗೂ ಈಕ್ವಲ್ ಆಗಿ ಅಪ್ಲೈ ಆಗುತ್ತೆ. ಅದು ಸ್ಪೆರಿಕಲ್ ಮಿರರ್ ಆಗಿರಲಿ ಅಥವಾ ಪ್ಲೇನ್ ಮಿರರ್ ಆಗಿರಲಿ. ಈ ಲೆಸನ್ ಅಲ್ಲಿ ನಾವು ಸ್ಪೆರಿಕಲ್ ಮಿರರ್ ನಲ್ಲಿ ರಿಫ್ಲೆಕ್ಷನ್ ಮತ್ತು ರಿಫ್ರಾಕ್ಷನ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಇಲ್ಲೂ ಸಹ ಇದು ಬಹಳ ಅಂದ್ರೆ ಬಹಳ ಮುಖ್ಯ. ಸ್ನೇಹಿತರೆ, ಈಗ ಕಲ್ತಿರೋಂಥ ಕಾನ್ಸೆಪ್ಟ್ಸ್ ಅನ್ನ ಒಂದು 5 seconds ನಲ್ಲಿ ರಿಕ್ಯಾಪ್ಚುಲೇಷನ್ ಅನ್ನು ಮಾಡಿ ಎಷ್ಟು ಟೈಮ್ ಆಗಿದೆ ಅನ್ನೋದನ್ನು ನೋಡ್ತೀವಿ. ಓಕೆ, ಸಾರಿ, ಆಲ್ಮೋಸ್ಟ್ ಟೈಮ್ ಮುಗಿತಾ ಇದೆ. ಯಾಕಂದ್ರೆ ಇಲ್ಲಿ ಸ್ವಲ್ಪ ಬೇಸಿಕ್ ಕಾನ್ಸೆಪ್ಟ್ಗಳನ್ನು ಹೇಳ್ತಾ ಹೋಗಿದ್ರಿಂದ ಟೈಮ್ ಹೆಚ್ಚಾಯಿತು. ನಾಳೆ ಇದಕ್ಕಿಂತ ಸ್ವಲ್ಪ ಕಡಿಮೆ ಟೈಮ್ನಲ್ಲಿ ಹೆಚ್ಚು ಟಾಪಿಕ್ಸ್ ಅನ್ನು ಕವರ್ ಮಾಡ್ತೀನಿ. ಇಲ್ಲಿವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ನಾಳೆ ನಾವು ಫಾರ್ಮೇಷನ್ ಆಫ್ ಇಮೇಜ್ ಆನ್ ಪ್ಲೇನ್ ಮಿರರ್ ಏನು ಕಲ್ತಿದ್ದೀವಿ ಲೋಯರ್ ಕ್ಲಾಸ್ನಲ್ಲಿ, ಅದರ ಪ್ರಾಪರ್ಟೀಸ್ ಇಂದ ಶುರು ಮಾಡಿ, ದೆನ್ ವಾಟ್ ಯು ಮೀನ್ ಬೈ ಸ್ಪೆರಿಕಲ್ ಮಿರರ್. ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ಡ್ ಸ್ಪೆರಿಕಲ್ ಮಿರರ್ ಅಂದ್ರೆ ಏನು ಅಂತ ನಾವು ಈಗಾಗಲೇ ಡಿಸ್ಕಸ್ ಮಾಡಿದ್ದೀವಿ. ಅದರಲ್ಲಿ ಇರುವಂಥ 2 ಟೈಪ್ ಆಫ್ ಸ್ಪೆರಿಕಲ್ ಮಿರರ್ಸ್ ಯಾವುದು, ಕಾನ್ವೆಕ್ಸ್ ಮಿರರ್, ಕಾನ್ಕೇವ್ ಮಿರರ್, ಅದರ ಡಿಫ್ರೆನ್ಸ್ ಏನು, ಅದರ ಯೂಸಸ್ ಏನು. ನಂತರ ಈ ಎಲ್ಲ ಮಿರರ್ಸ್ನಲ್ಲಿ ಬರುವಂತಹ ಅಥವಾ ಈ ಲೈಟ್ ಲೆಸನ್ನಲ್ಲಿ ನೀವು ಏನೇನು ಬೇಸಿಕ್ ಕಾನ್ಸೆಪ್ಟ್ಗಳನ್ನು, ಪೋಲ್, ಫೋಕಲ್ ಲೆಂತ್ ಇವೆಲ್ಲ ಹೇಳಿದ್ದೆ ನಾನು, ಅವು ಎಲ್ಲವುಗಳನ್ನು ನಾಳೆ ಸರಿಯಾಗಿ ಕಲಿಯೋಣ. ನಾಳೆಯ ಕ್ಲಾಸ್ ಭಾಳ ಅಂದರೆ ಭಾಳ ಮುಖ್ಯ. ನಾಳೆ ನಾವು ಹೆಚ್ಚು ಡೈರೆಕ್ಟ್ ಟು ದ ಪಾಯಿಂಟ್ ಹೋದ್ವಿ ಅಂದರೆ ಮಾತ್ರ ಈ ಲೆಸನನ್ನು ಅಟ್ಲೀಸ್ಟ್ ಒಂದು 5 ಪೀರಿಯಡ್ನಲ್ಲಿ ಮುಗಿಸೋಕ್ಕಾಗುತ್ತೆ. ಇಲ್ಲಾಂದರೆ ಮುಗಿಸೋಕ್ಕಾಗಲ್ಲ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಇವತ್ತು ಏನೇನು ಬೇಸಿಕ್ ಕಲ್ತಿದ್ರಿ ಈ ಲೆಸನಿನ ಜೊತೆ ಅವನ್ನೆಲ್ಲ ನೆನ್ಪಿಟ್ಕೊಡ್ರಿ. ಜೊತೆಗೆ ಇದು ಕಲ್ತಿರೋದು ಮೀನಿಂಗ್ ಆಫ್ light, definition of light and its speed and its property and its nature and luminous and non-luminous objects, and then 4 theories of light, and then why are we learning this lesson and what we are going to learn in this lesson. ಅದನ್ನೆಲ್ಲ ನೋಡ್ಕೊಂಡ ನಂತರ ಡಿಫರೆನ್ಸ್ ಬಿಟ್ವೀನ್ ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್, ಅದರ ನಂತರ ಲಾಸ್ ಆಫ್ ರಿಫ್ಲೆಕ್ಷನ್, ಇಲ್ಲಿವರೆಗೂ ನೋಡಿದ್ವಿ. ಸ್ನೇಹಿತರೆ, ನಾಳಿನ ಕ್ಲಾಸ್ನಲ್ಲಿ ಬೇಗ ಎಲ್ಲ ಉಳಿದಂಥ ಕಾನ್ಸೆಪ್ಟ್ಸನ್ನು ಕವರ್ ಮಾಡೋದಕ್ಕೆ ನೋಡೋಣ. ಇಲ್ಲಿವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.